ಒಂದು 5,000 ಖರ್ಚಿದೆ. 2.5 ಲಕ್ಷ ಮಾರ್ಕೆಟ್ ಬೆಲೆ ಇದೆ. ಡೀಲರ್ ತೊಗೊಂಡೋಗಿ ಮಾರಕ್ಕೆ ಅವರಿಗೆ 185 ಫೈನಲ್ ಮಾಡ್ಕೊಡ್ತೀನಿ. 185 ಸಿಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದೆ. ಒಂದು 360 ಕೊಟ್ಬಿಡೋಣ ಸರ್. 3,60,000 3,60,000ಕ್ಕೆ ನಿಮಗೆ ಪೋಲೋ ಐಲ್ಯಾಂಡ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಅದೇ ನೋಡಿ, ಇದು ಈಗ ಬಂದಿರೋದು ಜಸ್ಟ್ ಇದೆಲ್ಲ ಮಾಡ್ಕೊಬೇಕು. ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, ಡೀಲಿಂಗ್ ಪ್ರೈಸ್ ಅಲ್ಲಿ ಹೌದು. ಅವರು ಮಾತ್ರ ಕೊಡ್ತೀರಾ? ನಾನು ಸಬ್ಸ್ಕ್ರೈಬರ್ ಕೊಡೋಣ ಸರ್. ಓಕೆ, ಇರೋದೇ ಕೊಡೋಗೋಸ್ಕರ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ಕೊಂಡು ಬರ್ಲಿ ಸರ್. ಮಾರ್ಕೆಟ್ಗಿಂತ ನಮ್ಮ ಹತ್ರ 30,000 ರಿಂದ 50,000 ಹೆಚ್ಚು ಕಡಿಮೆ ಕೊಡ್ತಾ ಇದೀನಿ. ಅಲ್ಲಿ ವೆಲ್ ಮೇಂಟೈನ್ ಆಗಿರೋದು ಗುಡ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ನಾನು ಕೊಡ್ತಾ ಇರೋದು ಡೀಲಿಂಗ್ ಪ್ರೈಸಿಗೆ, ಕಸ್ಟಮರಿಗೆ ಕೊಡ್ತಾ ಇರೋದು, ಡೀಲರಿಗೆಲ್ಲ ಕಸ್ಟಮರಿಗೆ ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ಮಾತ್ರ. ನಮಸ್ಕಾರ, ನಾನು ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ನಿಮಗೋಸ್ಕರ ಕರ್ನಾಟಕ ಕಾರ್ ಝೋನ್ಗೆ ಬಂದಿದ್ದೀನಿ. ಇವ್ರ ಹತ್ರ 60+ ವೆಹಿಕಲ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಫುಲ್ ಕಂಪ್ಲೀಟಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಗಾಡಿಗಳು ಬೇಕು ಅಂದರೆ ಲೋವರ್ ಬಜೆಟಿಂದ ಹಿಡಿದು ಪ್ರತಿಯೊಂದು ಗಾಡಿ ಕೂಡ ಇವ್ರ ಹತ್ರ ಅವೈಲಬಿಲಿಟಿ ಇರುತ್ತೆ. ಮತ್ತು ಈ ಸೈಡು ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಗಾಡಿಗಳು ಸ್ಟಾಕ್ಸಲ್ಲಿ ಇರುತ್ತೆ. ಎಲ್ಲ ಗಾಡಿ ಕೂಡ ನಾವು ನಿಮಗೆ 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್, ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಇದು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ನಮ್ಮೂರ ತಿಂಡಿ ಹೋಟ್ಲ್ ಅಂತ ಇದೆ. ಅದೇ ಒಂದು ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ MK ಅಹಮದ್ ಅಂತ ಸೂಪರ್ ಮಾರ್ಕೆಟ್ ಇದೆ. ಅದ್ರ ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲಿ ಇರೋದು. ಓಕೆ, MK ಅಹಮದ್ ಸೂಪರ್ ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು. ಇದೇನೆ. ಸೊ ಇದ್ರ ಹಿಂದ್ಗಡೆನೆ ಇದೆ ಮೇನ್ ರೋಡ್. ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಇದೆ. ಸಿಗ್ನಲ್ ಇಂದ ಇನ್ನೂ ಈಚೆನೆ. ಓಕೆ, ಹೆಂಗಿದೆ ಸರ್ ಕಾರ್ ಕಂಡೀಷನರ್ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿಗಳು ಎಲ್ಲ. ವೆಲ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ, ಎಲ್ಲ ಒಳ್ಳೆ ವೆಹಿಕಲ್ಸ್ ಇದೆ ಸರ್. ಮತ್ತೆ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲಿಂದ ಲೋನ್ ಕೊಡ್ತೀರಾ ನೀವು? ಸರ್, ಲೋನ್ 2011 ಇಂದ ಸ್ಟಾರ್ಟಿಂಗ್ ಸರ್. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 11-12 ಇಂದ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಓಕೆ, ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ ಸರ್. ಓಕೆ, ಸರಿ ಸರ್. ನಿಮ್ಮ ಹತ್ರ ಏನೇನು ಸ್ಟಾಕ್ಸ್ ಇದೆ ಎಲ್ಲಾನು ಕೂಡ ಡೀಟೇಲ್ ತಿಳಿಸ್ಕೊಡಿ. ಹೌದು, ಖಂಡಿತ ಸರ್. ಹೌದು, ಓಕೆ ಸರ್. ಓಕೆ. ಟಾಟಾ ನ್ಯಾನೋ ಪ್ರತಿಯೊಬ್ಬರು ಕೂಡ ಕೇಳ್ತಿರ್ತೀರಾ ಸರ್, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಟಾಟಾ ನ್ಯಾನೋ ಬೇಕು ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಟಾಟಾ ನ್ಯಾನೋ ಕೂಡ ಇವ್ರ ಹತ್ರ ಇರುತ್ತೆ. ಸರ್, ಇದ್ರ ಬಗ್ಗೆ ಡೀಟೇಲ್. ಸರ್, ಇದು 2012 LX ಮಾಡಲು. AC ಬರುತ್ತೆ, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ. ಹೊಸ ಸೀಟ್ ಕುಷನ್ ಇದೆ, ಹೊಸ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್ ಗಾಡಿ. ಇದು ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ. ಇಂಜಿನ್ ವೈಸ್ ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ಓಡಿದೆ ಸರ್ ಇದು? ಇಟ್ಸ್ 58,000 ನೋಡಿದೆ. ಓಕೆ, 58,000 ನೋಡಿದೆ. ನಿಮ್ಮ ಹತ್ರ 60+ ಕಾರ್ ಇರೋದ್ರಿಂದ ಓಡ್ರನ್ನ ನಾವು ಅಕ್ಯುರೇಟ್ ಆಗಿ ಹೇಳೋದಕ್ಕಿಂತ ಅದನ್ನ ಸ್ಕಿಪ್ ಮಾಡಿರೋಣ. ಯಾರು ಕಸ್ಟಮರ್ಸ್ ಅಕಸ್ಮಾತ್ ಖಂಡಿತ ಬಂದ್ ಚೆಕ್ ಮಾಡ್ತಾರೆ. ಮೈಲೇಜ್ ಅಂತೂ ನಿಮಗೆ ಗೊತ್ತು, 20+, ಅಂದ್ರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಿದೆ ಪ್ರೈಸ್ ಇದು? ಸರ್, ಇದು 95,000 ಇದೆ. ನೀವು ವ್ಯೂವರ್ಸ್ ಏನಾದ್ರು ಬಂದ್ ಕಡೆ ನಿಮ್ ಕಡೆಯಿಂದ ಒಂದು 85 ಫೈನಲ್ ಮಾಡ್ಕೊಡ್ತೀನಿ ಸರ್. 85,000 85,000 ಈ ನ್ಯಾನೋ ಕೂಡ ಫೈನಲ್ ಆಗುತ್ತೆ. ಹೌದು ಸರ್. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಲ್ಟೋ K10, ಸಾರಿ Hyundai i10 2011 ಮಾಡಲು. ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 88,000 ಓಡಿದೆ. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಇದು 2,60,000 ಇದೆ. 2,60,000 2,60,000. ಓಕೆ, ಅದ್ರಲ್ಲಿ ಕೂಡ ನೆಗೋಷಿಯಬಲ್ ಆಗಿ ಖಂಡಿತ ಮಾಡ್ಕೊಡೋಣ ಸರ್. ಓಕೆ, ನೀವು ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ನೀವು ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೀವು ಗಾಡಿ ಎಲ್ಲ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ ಪ್ರತಿಯೊಂದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಇಂಟ್ರೆಸ್ಟ್ ಇರೋರು ಇಲ್ಲಿ ಬಂದು ಒಂದ್ಸಲ ಟೆಸ್ಟ್ ರೈಡ್ ನೋಡಿ, ನಿಮ್ಗೆ ಯಾವ ಕಾರ್ ಬೇಕು ನೀವು ಅದನ್ನು ಕೂಡ ನೀವು ಡಿಸೈಡ್ ಮಾಡಬಹುದು. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುವಂತ ಗಾಡಿ. ನೆಕ್ಸ್ಟ್ ಸರ್, ಇದು ಮಾರುತಿ ಸುಜುಕಿ ವ್ಯಾಗನರ್ ಲೇಟೆಸ್ಟ್ ಸರ್. ಇದು 21 ಮಾಡಲು. ಓಕೆ, ಸಿಂಗಲ್ ಓನರ್, 58,000 ಓಡಿದೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಓಕೆ, ನಿಮ್ಗೆ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 5.5 ಲಕ್ಷ ಇದೆ ಸರ್. ನಿಮ್ ವ್ಯೂವರ್ಸ್ ಏನಾದ್ರು ಬಂದ್ರೆ ಕರ್ನಾಟಕ ಕಾರ್ ಝೋನಿಗೆ 490 ಫೈನಲ್ ಮಾಡ್ಕೊಡ್ತೀನಿ. 490? ಹೌದು, ಖಂಡಿತ. ಎಷ್ಟು ಡೌನ್ ಪೇಮೆಂಟ್ ಕೊಡಬೇಕು ಸರ್? ಸರ್, 1.5 ಲಕ್ಷ ತಗೊಂಬರ್ಲಿ ಡೌನ್ ಪೇಮೆಂಟ್. ಮಿಕ್ಕಿದೆಲ್ಲ ಕ್ಯಾಶ್ ಲೋನ್ ಮಾಡಿಸ್ಕೊಡ್ಬಿಡ. ಓಕೆ, 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಏನ್ ಡೌನ್ ಪೇಮೆಂಟ್ ಇರುತ್ತೆ ಇದು ವೇರಿ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಜಾಸ್ತಿನೇ ನಿಮಗೆ ಒಳ್ಳೆ ಅಮೌಂಟ್ ಅಲ್ಲೂ ಕೂಡ ಲೋನ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನೆಕ್ಸ್ಟ್ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ ಸರ್, ಇದ್ರ ಬಗ್ಗೆ ಸರ್ ಡೀಟೇಲ್. ಸರ್, 2007 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 3rd ಓನರ್, LXi, ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿರುತ್ತೆ ಆ ಮಾಡ್ಲಿಗೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್, ಇದು 1,60,000 ಹೇಳ್ತಾ ಇದೀವಿ. 1.60. 1.5 ಫೈನಲ್ ಮಾಡ್ಕೊಟ್ಬಿಡೋಣ ಅಂತ. ಓಕೆ, 1,50,000 1,50,000 ನಿಮಗೆ ಫೈನಲ್ ಆಗುತ್ತೆ. LXi ವೇರಿಯಂಟ್ ಇದು. ಮೈಲೇಜ್ ನಿಮಗೆ ಗೊತ್ತು, 2022+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಈಗಿರುವಂತ ಪೆಟ್ರೋಲ್ ರೇಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋ ಗಾಡಿಲಿ ಇದು ಕೂಡ ಟಾಪ್ ಅಲ್ಲಿ ಇರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್, ಬಡವರ ಬಂದು ಗಾಡಿ ಅಂತಾನೆ ಅಲ್ವಾ ಸರ್ ಕರೆಯೋದು, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಸರ್. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಆಲ್ಟೋ ಇರುತ್ತೆ, K04 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ತುಂಬಾನೇ ನೀಟ್ ಕಂಡೀಷನ್ ಇರುವಂತ ಗಾಡಿ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್, 2015 ಓಕೆ, ಸಿಂಗಲ್ ಓನರ್, ಆಲ್ಟೋ 800 LXi ವೇರಿಯಂಟ್. ಓಕೆ, ಓಡಿರೋ ಸರ್ ಇದು? ಸರ್, ಇದು 78,000 ಓಡಿದೆ. ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್.
80% ಟೈರ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ, ಏನಿದೆ ಸರ್ ಪ್ರೈಸ್ ಇದು? ಸರ್ 265 ಇದೆ ಸರ್ ಇದು. 265. ಎದುರುಗಡೆ ಬರ್ರಿ, ಇನ್ನೊಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, 265 2,65,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ, ಖಂಡಿತ ಮಾಡ್ಕೊಂಡು ಮಾತಾಡಿ. ಹೌದು, ಇದು ಕೂಡ ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮತ್ತೆ ಆ ಟೈಮ್ ಅಲ್ಲಿ ಒಳ್ಳೆ ಲಕ್ಸುರಿಯಸ್ ಗಾಡಿ ಅಂತಾನೆ ಕರಿತಿದ್ದಂತ ಫೋರ್ಡ್ ಫಿಯೆಸ್ಟಾ ಕೂಡ ಇರುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್ KA01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಡ್ಯೂರಾಟಾರ್ಕ್ ಇಂಜಿನ್ ಜೊತೆ ಬರುವಂತದ್ದು ಗಾಡಿ ಕೂಡ. ಇದು ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮಾಡಲ್ ಸರ್ ಇದು ಸರ್ 2012 ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್ ಸರ್ ಇದು. ಓಕೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ನೀವು ನೋಡಬಹುದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ತುಂಬಾನೇ ಚೆನ್ನಾಗಿದೆ. ಕೊಡ್ತೀವಿ. ಸೊ ಇದು ಗಾಡಿ ಓಪನ್ ಇಲ್ಲ, ಸೊ ನೀವು ನೋಡ್ತಾ ಬಹುದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಅಂತೂ 18-20 ಆರಾಮಾಗಿ ಬಂದೇ ಬರುತ್ತೆ ಸರ್, ಖಂಡಿತ ಬಂದೇ ಬರುತ್ತೆ. ಪ್ರೈಸ್ ಸರ್ ಇದು? ಸರ್ ಇದು 2,65,000 ಇದೆ. ನೀವು ವೀಕ್ಷಕರ ಬಂದ್ರೆ 255 ಫೈನಲ್ ಮಾಡ್ಕೊಡ್ತೀನಿ. 255 ಗೆ ಡೀಸೆಲ್ ವೆಹಿಕಲ್. ಹೌದು, ಸೆಡನ್ ಡೀಸೆಲ್ ವೆಹಿಕಲ್ ಅದು ಕೂಡ. ಸೊ ನೆಕ್ಸ್ಟ್ ಎಲ್ಲರೂ ಕೇಳುವಂತ ಲೋ ಬಜೆಟ್ ಗಾಡಿಗಳಲ್ಲಿ Hyundai Santro ಕೂಡ ಇರಲೇಬೇಕು. ಸೊ ನೀವು ನೋಡ್ತಾ ಬಹುದು Hyundai Santro Zing XL ವೇರಿಯಂಟ್ KA02 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಸರ್ ಇದು? ಸರ್ 2006 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 3rd ಓನರ್ ಆಗಿದೆ. 4 ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಇದೆ. ವೆಹಿಕಲ್ ವೆರಿ ವೆಲ್ ಮೇಂಟೈನ್ ಆಗಿದೆ. ಓಕೆ, 1,65,000 ಇದೆ ಸರ್ ಇದು. 1,65,000 ಇದೆ. ಓಕೆ, 1,65,000 ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, 1,65,000ಕ್ಕೆ ನಿಮಗೆ Hyundai Santro ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಹೈ ಡಿಮ್ಯಾಂಡ್ ಗಳಲ್ಲಿ ಒಂದು ಗಾಡಿ ಯಾವ್ದಪ್ಪ ಅಂದ್ರೆ ಮಾರುತಿ ಸುಜುಕಿ ಈಕೋ ಮತ್ತೆ ಓಮಿನಿ ಅಂತ ಹೇಳ್ಬೋದು. ನೀವು ನೋಡ್ತಾ ಬಹುದು ಈಕೋ ಕೂಡ ಇರುತ್ತೆ. KA04 ಅಂದ್ರೆ ಬೆಂಗಳೂರು ನೋಂದಾಯಿತ ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಸರ್ ಇದು? ಸರ್ 2018 ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್ ಸರ್ ಇದು. 5 ಸೀಟರ್ ವಿತ್ ಎಸಿನಾ ವಿತೌಟ್ ಎಸಿನಾ ಸರ್ ಇದು? ವಿತ್ ಎಸಿ ಇದೆ. ವಿತ್ ಎಸಿ. ಹೌದೌದು. ಓಕೆ, ಓಡಿರೋ ಸರ್ ಇದು? ಓಡಿದೆ ಸರ್, ಒಂದು 70 ಮೇಲೆ ಓಡಿದೆ. 70,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. 60+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಫ್ಯೂಚರ್ ಅಲ್ಲಿ ಬೇಕಾದ್ರೆ ನೀವು CNG ಕೂಡ ಇದಕ್ಕೆ ಫಿಟ್ ಮಾಡಿಸ್ಕೋಬಹುದು. ಅಡ್ವಾಂಟೇಜ್ ಇರುತ್ತೆ. ಪ್ರೈಸ್ ಸರ್ ಇದು? ಸರ್ ಇದು 4,65,000 ಇದೆ. 435 ಫೈನಲ್ ಮಾಡ್ಕೊಡೋಣ. 435 4,35,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಈಕೋ ಫೈನಲ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಸರ್ ಇದಕ್ಕೆಲ್ಲ? ಸರ್ ಒಂದು 2 lakh ತಗೊಂಡ್ಬಂದ್ರೆ ಸಾಕು. 2 lakh ಡೌನ್ ಪೇಮೆಂಟ್ ಆಗುತ್ತೆ. ಹೌದು. ಓಕೆ, ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VX ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂತ KA05 ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದು. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಓಕೆ, ನೀವು ನೋಡ್ತಾ ಬಹುದು ಗಾಡಿ ಒಳ್ಳೆ ಕಂಡೀಷನ್ ಅಲ್ಲೇ ಇರುವಂತದ್ದು. ಮಾಡಲು ಸರ್ ಇದು? ಸರ್ ಇದು 2015 ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವೆಲ್ ಮೇಂಟೈನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಓಡಿರೋ ಸರ್ ಇದು? ಇದು 79-80,000 ಓಡಿದೆ ಸರ್. ಓಕೆ, 80,000 ವೆಹಿಕಲ್ ತುಂಬಾ ಚೆನ್ನಾಗಿದೆ. ಜಸ್ಟ್ ವಾಶ್ ಪಾಲಿಶ್ ಮಾಡ್ಬೇಕು ಸರ್. ಪಾರ್ಕಿಂಗ್ ಇಲ್ಲಿ ನೋಡ್ತಾ ಇದೀರಾ ನೀವು, ಮರದ ಕೆಳಗೆ ಇದೆ. ಡೆಲಿವರಿ ಕೊಡುವಾಗ ಕ್ಲೀನ್ ಆಗಿ ವಾಶ್ ಮಾಡಿ ರಬ್ಬಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಇನ್ನೊಂದು ಸರ್, ಈಗ ವಾಶ್ ಮಾಡಿ ನಿಲ್ಸಿರೋದು ಯೂಸ್ ಆಗಲ್ಲ ಸರ್, ಮಳೆ. ಹೌದು, ಅದಕ್ಕೇನೆ ಕಸ್ಟಮರ್ ಈಗ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಲ್ಲ. ಡೆಲಿವರಿ ಕೊಡುವಾಗ ಕ್ಲೀನ್ ಆಗಿ ಇದು ಮಾಡಿ ಕೊಡ್ತೀವಿ. ಮಳೆಗಾಲ ಅಲ್ಲ ಸ್ವಲ್ಪ ಹಂಗಾಗಿ. ಸರ್ ಇದು 4,95,000 ಫೈನಲ್ ಆಗುತ್ತೆ. 495. ಮಾರ್ಕೆಟ್ ಪ್ರೈಸ್ ನಿಮ್ಗೆ 5 ಲಕ್ಷ ಇದೆ. 495 ಫೈನಲ್ ಮಾಡ್ಕೊಡ್ಬೇಡ. ಓಕೆ, 495ಗೆ ನಿಮಗೆ ಫೈನಲ್ ಆಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಕರೆ ಮಾಡಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಮಾರುತಿ ಸುಜುಕಿ ಬಲೆನೋ KA41 ಅಂದ್ರೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಅದು ಕೂಡ ನಿಮಗೆ ಟಚ್ ಸ್ಕ್ರೀನ್ ಬಟನ್ ಸ್ಟಾರ್ಟ್ ಎಲ್ಲ ಇರುತ್ತೆ. ಓಕೆ, ಅಂದ್ರೆ ಆಲ್ಫಾ ವೇರಿಯಂಟ್ ಇದು. ಕಂಪ್ಲೀಟ್ಲಿ ಟಾಪ್ ಅಂಡ್ ವಿತ್ ಪುಶ್ ಸ್ಟಾರ್ಟ್ ಬಟನ್, ಡೀಸೆಲ್ ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ನೀವು ಇದ್ರಲ್ಲಿ ನೋಡಬಹುದು. ಅದು ಕೂಡ ಇದು ಡೀಸೆಲ್ ವೇರಿಯಂಟ್. ಹೌದೌದು. 18-20+ ಮೈಲೇಜ್ ಬರುತ್ತೆ ಸರ್. ಮಾಡಲ್ 16 ಸಿಂಗಲ್ ಓನರ್. 16 ಸಿಂಗಲ್ ಓನರ್. ಎಷ್ಟು ಓಡಿರ್ಬೋದು ಸರ್ ಇದು? ಇದು 90,000 ಮೇಲೆ ಓಡಿದೆ. ಡೀಸೆಲ್ ಅಲ್ಲ, ಅಷ್ಟೆಲ್ಲ ಓಡಿರುತ್ತೆ ಸರ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್? ಇದು 6,25,000 ಹೇಳ್ತಾ ಇದೀವಿ. ವೀಕ್ಷಕರು ಏನಾದ್ರು ಬಂದ್ರೆ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 6 ಲಕ್ಷಕ್ಕೆ? ಹೌದೌದು. ಓಕೆ, 6 lakhಗೆ ನಿಮ್ಗೆ ಇದು ಕೂಡ ಫೈನಲ್ ಆಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಜೊತೆಗೆ ಇವ್ರ ಹತ್ರ ಇನ್ನೂ ತುಂಬಾನೇ ವೆಹಿಕಲ್ಸ್ ಸ್ಟಾಕ್ ಅಲ್ಲಿ ಇದೆ. ಪ್ರತಿಯೊಂದ್ರದ್ದು ಕೂಡ ನಾವು ಡೀಟೇಲ್ 1 by 1 ನಾವು ತಿಳಿಸ್ಕೊಡ್ತೀವಿ. ಯಾವ್ದು ಕೂಡ ಸರ್ ಈಗ ಸೆಲೆರಿಯೋಗಳು? ಓಕೆ, ಮಾರುತಿ ಸುಜುಕಿ ಸೆಲೆರಿಯೋ ನೀವು ನೋಡ್ತಾ ಇರ್ಬೋದು. ZDI ಅದು ಕೂಡ ನಿಮಗೆ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಬ್ಯಾಕ್ ವೈಫರು, ಡಿಫಾಗರು, ಡ್ಯೂಯಲ್ ಏರ್ ಬ್ಯಾಗು, 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತ ಹೇಳ್ಬೋದು. ಪೆಟ್ರೋಲ್ ನಿಮಗೆ 18+ ಬರುತ್ತೆ. ಅಂತದ್ರಲ್ಲಿ ನಿಮಗೆ ಡೀಸೆಲ್ದು 22+ ನೀವು ಆರಾಮಾಗಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ಸಿಗೋದೇ ಕಷ್ಟ ಸರ್. 25 ಬರುತ್ತೆ ಸರ್ ಮೈಲೇಜ್ ಇದು. 25 ಬರುತ್ತೆ. ನಾನು ಕಸ್ಟಮರಿಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ, ಬೇಕಾದ್ರೆ ನಂಬರ್ ಕೊಡ್ತೀನಿ. 28 ಬರ್ತಾ ಇದೆ ಮೈಲೇಜ್. 28 ಬರ್ತಾ ಇದೆ. ಬ್ಲೂ ಕಲರ್ ಕೊಟ್ಟಿದೆ, 28 ಬರ್ತಾ ಇದೆ ಆರಾಮಾಗಿ. ಒಳ್ಳೆ ಮೈಲೇಜ್ ಸರ್ ಇದು. ಇದು 2015 ಓನರ್ಶಿಪ್ ಮಾತ್ರ 3rd ಆಗಿದೆ. ಹೊಸ ಟೈರ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ, ಏನಾಗುತ್ತೆ ಪ್ರೈಸ್ ಸರ್? ನಿಮ್ಗೆ ಮಾರ್ಕೆಟ್ ಅಲ್ಲಿ 375 ಕಡಿಮೆ ಸಿಗಲ್ಲ. 3,20,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್ 3,20,000 ಟಾಪ್ ಎಂಡ್ ಮಾಡಲ್. ಹೌದು ಸರ್. ಓಕೆ, 3,20,000ಕ್ಕೆ ಸೆಲೆರಿಯೋ ZDI. ಹೌದು, ಅದು ಕೂಡ ಡೀಸೆಲ್ ವೇರಿಯಂಟ್. ಹೌದು, ಟಾಪ್ ಎಂಡ್ ಮಾಡಿ. ಪೆಟ್ರೋಲ್ ಅಂತ ಎಲ್ಲಾ ಕಡೆ ನೀವು ನೋಡ್ತಾ ಇರ್ತಾರೆ. ಡೀಸೆಲ್ ತುಂಬಾನೇ ರೇರ್ ಸಿಗುವಂತದ್ದು. ಸೊ ಅಂತದ್ರಲ್ಲಿ ಡೀಸೆಲ್ ಕೂಡ ಇರೋ ಹತ್ರ ಅವೈಲಬಿಲಿಟಿ ಇರುತ್ತೆ. ಬೇಕು ಅನ್ನೋರು ಕರೆ ಮಾಡಬಹುದು. ಸೊ ನೆಕ್ಸ್ಟ್
ಸೊ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಮಾರುತಿ ಸುಜುಕಿ ಗಾಡಿ ಕೂಡ ಇರುತ್ತೆ. ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ಡು, ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಈ ಸೆಲೆರಿಯಾಗೂ ಕೂಡ. ಮಾಡಲು ಸರ್ ಇದು ಸರ್ 2020 ಸಿಂಗಲ್ ಓನರ್ ಸರ್. ಓಕೆ, ಓಡಿರೋದು ಇದು 67 ಓಡಿದೆ. ಓಕೆ, ಏನು ಹೇಳ್ತಾ ಇದ್ದೀರಿ ಸರ್ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 4,60,000 ಇದೆ ಸರ್ ಇದು. ಓಕೆ, ವೀಕ್ಷಕರು ಏನಾದ್ರು ಬಂದರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬೇಡ ಸರ್. ಓಕೆ, 4,60,000 ಅಲ್ಲಿಗೆ 4,50,000. ಹೌದು, 20 ಮಾಡಲಿ ಸರ್, 5 ಲಕ್ಷ ಮೇಲೆ ಇದೆ. ಮಾರ್ಕೆಟಲ್ಲಿ ಎನ್ಕ್ವೈರಿ ಚೆಕ್ ಮಾಡ್ಕೊಂಡೇ ಬರಲಿ ಸರ್. ಹಾಂ, ಓಕೆ. ಸೊ ಲೋನು ಸರ್ ಇದಕ್ಕೆಲ್ಲ? ಲೋನ್ ಅವ್ರು 1.5 ಲಕ್ಷ ಇಟ್ಕೊಂಬರ್ಲಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡೋಣ. ಓಕೆ, 1.5 lakhs ಡೌನ್ ಪೇಮೆಂಟಲ್ಲಿ ನೀವು ಈ ಸೆಲೆರಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೌದು, ಇದು ಕೂಡ ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೀವಾಗ ನೋಡ್ತಾ ಇರ್ತೀರಾ ವಿಡಿಯೋದಲ್ಲಿ ಯಾವ ರೀತಿ ಗಾಡಿ ಕಂಡೀಷನ್ ಇರುತ್ತೆ ಅಂತ. ಸೊ ಬೇಕು ಅನ್ನೋರು ಕರೆ ಮಾಡ್ಬೋದು. ಮತ್ತೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂದ್ರೆ ಮನೆ ಹತ್ರ ರೋಡ್ ಚಿಕ್ಕದು ಸರ್, ಪಾರ್ಕಿಂಗ್ ಮಾಡೋಕ್ಕೂ ಈಸಿ ಆಗಿರ್ಬೇಕು, ಕಾಂಪ್ಯಾಕ್ಟ್ ಆಗಿ ವೆಹಿಕಲ್ ಇರಬೇಕು ಅನ್ನೋರಿಗೆ ಆ ವೆಹಿಕಲ್ ಕೂಡ ಇರುತ್ತೆ. ಹೋಂಡಾ ಬ್ರಿಯೋ SMT ವೇರಿಯಂಟ್ IV ಟೆಕ್, ಅಂದ್ರೆ ನಿಮಗೆ ಪೆಟ್ರೋಲ್ ಇಂಜಿನ್ ಇರುವಂಥದ್ದು. K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, DL ಏರ್ ಬ್ಯಾಗು, ABS ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16-17+ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ 2011 ಶೋರೂಮ್ ಮೇಂಟೆನೆನ್ಸ್, 5 ಬ್ರ್ಯಾಂಡ್ ನ್ಯೂ ಟೈರ್, ಸ್ಟೆಪ್ನಿ ಅನ್ಯೂಸ್, ಆಕ್ಸಿಡೆಂಟ್ ಫ್ರೀ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೇಡಿ ಡ್ರೈವಿಂಗ್ ಮಾಡಿದ್ದಾರೆ. ಶೋರೂಮ್ ಮೇಂಟೆನೆನ್ಸ್, ಡಬಲ್ ಕೀ, ಮ್ಯಾನುವಲ್ ಬುಕ್ ಎಲ್ಲ ಇದೆ ಸರ್ ಇದು. ಮಾರ್ಕೆಟ್ ಅಲ್ಲಿ ನಿಮಗೆ 2,90,000 ಕಡಿಮೆ ಸಿಗಲ್ಲ ಸರ್. ಕರ್ನಾಟಕ ಕಾರ್ ಝೋನಿಗೆ ಬರಲಿ, ಜಸ್ಟ್ 2,55,000 ಫೈನಲ್ ಮಾಡ್ಕೊಡ್ತೀನಿ. 2,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನೋಡಿ ಯಾರಾದ್ರೂ ಬ್ರಿಯೋ ಹುಡುಕ್ತಾ ಇದ್ರೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಹ್ಯಾಚ್ ಬ್ಯಾಕ್ ಬೇಕು, ಕಾಂಪ್ಯಾಕ್ಟ್ ಆಗಿರ್ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಬೇಕು ಅನ್ನೋರು ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಯಾವ ಗಾಡಿ ಡೀಟೇಲ್ ಕೊಡೋಣ? i20 ಸರ್. ಓಕೆ, Hyundai i20. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ABS ಬರುತ್ತೆ. K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಎಲ್ಲನೂ ಕೂಡ ಬರುವಂಥದ್ದು. ಜೊತೆಗೆ ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಅಂದರೆ ಒಂದು ಗಾಳಿ ಚೀಲ ಜೊತೆ ಈ ಗಾಡಿ ಬರುತ್ತೆ. ಹೌದೌದು. ಮಾಡಲ್ಲ ಸರ್ ಇದು ಸರ್ 2012 ಮಾಡಲ್ ಇದು. 2012 ಮಾಡಲ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಡಿರೋ ಸರ್ ಇದು 97,000 ಓಡಿದೆ. 97,000 ಡೀಸೆಲ್. 22 ಮೈಲೇಜ್ ಬರುತ್ತೆ ಸರ್. ಇದು 365 ಹೇಳ್ತಾ ಇದೀವಿ. ವೀಕ್ಷಕರು ಏನಾದ್ರು ಬಂದ್ರೆ 350 ಫೈನಲ್ ಮಾಡ್ಕೊಡ್ತೀನಿ ಸರ್. 350ಗೆ ಡೀಸೆಲ್ ಬೈರ್ತೀನಿ ಸರ್. ಡೀಸೆಲ್ 20+ ಬಂದೇ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್ ಮೈಲೇಜ್. ಓಕೆ, ನೋಡಿ ಡೀಸೆಲ್ Hyundai i20. ಸೊ ಯಾರಾದ್ರು ನೋಡ್ತಿದ್ರೆ ಸೊ ಇದು ಕೂಡ ಇರುತ್ತೆ. ಇಲ್ಲ ಸರ್ ನನಗೆ ಡೀಸೆಲ್ ಅಲ್ಲಿ ಫೋರ್ಟ್ ಫಿಗೋ ಬೇಕು ಅನ್ನೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ. TDC ಇಂಜಿನ್ ಅಂದ್ರೆ ನಿಮಗೆ ಸ್ಪೋರ್ಟ್ಸ್ ಇಂಜಿನ್ ಡೀಸೆಲ್ ಇಂಜಿನ್ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ ಇದು. ಇದು ಕೂಡ ನಿಮಗೆ 20-22+ ನೀವು ಮೈಲೇಜ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ 2010 ಫೋರ್ಡ್ ಫಿಗೋ ಡೀಸೆಲ್ ಸರ್ ಇದು. ಓಕೆ, ಸಿಂಗಲ್ ಓನರ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಪ್ರೈಸ್ ಸರ್? ಸರ್ ಇದು 2,15,000 ಇದೆ ಸರ್. 2,50,000. ಹೌದು, ಕಸ್ಟಮರ್ ಎದುರುಗಡೆ ಬರಲಿ, ಇನ್ನು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಫೋರ್ಡ್ ಫಿಗೋ ಕೂಡ ಡೀಸೆಲ್ ವೇರಿಯಂಟ್, ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಎಸ್ಪೆಷಲಿ ರೆಡ್ ಕಲರ್ ಬೇರೆ ಇರುತ್ತೆ. ಹೌದೌದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿ ನೀವು ಪಡೆಯಬಹುದು. ಸೊ ನೆಕ್ಸ್ಟ್ ಸರ್ ಹೇಳಿ ಸರ್, ಯಾವ ಗಾಡಿ ಮಾಡೋಣ ಹೇಳಿ? ಇಲ್ಲಿದೆ, ಅಲ್ಲಿದೆ, ಆ ಮೂಲೆಗಿದೆ, ಯಾವ್ದು ಮಾಡೋಣ ಹೇಳಿ? ಇದು ಸ್ಟಾಕ್ಸ್ ಗಳೇ ಜಾಸ್ತಿ ಇದೆಯಲ್ಲ ಸರ್, ನನ್ಗೆ ಕನ್ಫ್ಯೂಸ್ ಆಗ್ಬಿಡ್ತಾ ಇದೆ. ಬನ್ನಿ ಸರ್ ಈ ಕಡೆನೆ ಮುಗಿಸ್ಬಿಡೋದ. ಮಾರುತಿ ಸುಜುಕಿ ಕಾರ್ಗಳೆಲ್ಲ ಇಲ್ಲೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನೀವು ವೈಟ್ ಕಲರ್ ಅಲ್ಲಿ ಮಾರುತಿ ಸುಜುಕಿ ಸೆಲೆರಿಯೋ VXA ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್, K03 ರಿಜಿಸ್ಟರ್ಡ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು. 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ಲ ಸರ್ ಇದು? ಸರ್ ಇದು 2017-18 ರಿಜಿಸ್ಟ್ರೇಷನ್, ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್? ಹೌದೌದು, ಆಟೋಮೆಟಿಕ್, ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ಟೈರ್ ಎಲ್ಲ, ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಓಕೆ, ಹೌದು. ಪ್ರೈಸ್ ಸರ್? ಸರ್ ಇದು 4.5 ಹೇಳ್ತಾ ಇದೀವಿ ಸರ್. ನೀವು ವೀಕ್ಷಕರ ಬರಲಿ ಎದುರುಗಡೆ 4.25 ಫೈನಲ್ ಮಾಡ್ಕೊಡೋಣ. 4.25. ಹೌದೌದು. 4,25,000ಗೆ ನಿಮಗೆ ಸೆಲೆರಿಯೋ ಆಟೋಮೆಟಿಕ್ ವೇರಿಯಂಟ್ VXA ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ 2010 ಸಿಂಗಲ್, 2011 ಸೆಕೆಂಡ್ ಓನರ್. 2011 ಸರ್ ಇದು. ಓಕೆ, 2011 ಸೆಕೆಂಡ್ ಓನರ್ ವಿತ್ CNG ಬರುತ್ತೆ ಸರ್. 60,000 ರೂಪಾಯಿ CNG ಕಿಟ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್, ಎಕ್ಸಲೆಂಟ್ ಕಂಡೀಷನ್ ಇದೆ. ಶೋರೂಮ್ ಮೇಂಟೆನೆನ್ಸ್. ಟೈರ್ ನಿಮಗೆ 90% ಟೈರ್ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ವಿತ್ ವುಡನ್ ಫಿನಿಶಿಂಗ್ ಬರುತ್ತೆ. ಇಂಟೀರಿಯರ್ ತೋರ್ಸಕ್ಕೆ ಇಲ್ಲಿ ಜಾಗ ಇಲ್ಲ, ಸೊ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಯಾರಾದ್ರೂ ಏನಾದರೂ Hyundai Accent ಸರ್ ನನಗೆ ವಿತ್ CNG ಇರೋದು ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ನಿಮಗೆ ಪೆಟ್ರೋಲ್ ಅಲ್ಲಿ 16+ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. CNG ಎಷ್ಟು ಬರ್ಬೋದು ಸರ್ ಇದು? 30 ಬರುತ್ತೆ ಸರ್. 30 ಬರುತ್ತೆ. ಹೌದೌದು, ಒಳ್ಳೆ ಮೈಲೇಜ್ ಇದೆ ಸರ್. ಪ್ರೈಸ್ ಸರ್ ಇದು? ಸರ್ ಇದು 2,30,000 ಹೇಳ್ತಾ ಇದೀವಿ. ನಿಮ್ ವೀಕ್ಷಕರ ಬಂದ್ರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 220 220 ಫೈನಲ್ ಮಾಡ್ಕೊ. ಓಕೆ, 2,20,000ಕ್ಕೆ ನಿಮಗೆ CNG ಕಿಟ್ ಇರುವಂತ ಗಾಡಿ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಸೊ ಹಿಂದೆ ಇನ್ನೂ ಕೆಲವೊಂದು ಗಾಡಿಗಳಿರುತ್ತೆ. ಯಾವ್ದಪ್ಪ ಇದು ಅಂದ್ರೆ Hyundai Santro. ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುವಂಥದ್ದು. ಮಾಡಲು ಸರ್ ಇದು? ಸರ್ 2006 ಸಿಂಗಲ್ ಓನರ್. ಓಕೆ, 2006 ಸಿಂಗಲ್ ಓನರ್ Santro ಜಿಂಗ್. ಇದು ಎಷ್ಟು ಓಡಿದೆ ಸರ್ ಇದು?
ಸರ್ ಇದು 80 ಮೇಲೆ ಓಡಿದೆ ಸರ್. 80 ಮೇಲೆ ಓಡಿರುತ್ತೆ. ಓಕೆ, ಪ್ರೈಸ್ ಸರ್ 145 ನೇಷಬಲ್ ಮಾಡ್ಕೊಡೋಣ. 145 ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ. ಓಕೆ, ಸಿಂಗಲ್ ಓನರ್ ವೆಹಿಕಲ್ 45,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಹೌದು ಇರುತ್ತೆ. ಹೌದು. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ನಿಮಗೆ ಸೆಲೆರಿ ಇದು ಸರ್ ಎ ಸ್ಟಾರ್ ಆಟೋಮೆಟಿಕ್ ಸರ್, ಟಾಪ್ ಎಂಡ್ ಮಾಡಲಿ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಅಲೆ ವೀಲ್ಸ್ ಎಲ್ಲ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ನೋಡೋರಿಗೆ ಇದು ಒಂದು ಒಳ್ಳೆ ಗಾಡಿ, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇರುತ್ತೆ. ಮ್ಯಾಗ್ವಿಲ್ಸ್ ಎಲ್ಲ ಇದೆ ಸರ್. 2013 ಮಾಡಲ್ ಇದು, 2013 ನೇ ಮಾಡಲ್. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಓಡಿರೋದು ಸರ್ ಇದು. ಇದು 80,000 ಸಮಥಿಂಗ್ ಓಡಿದೆ. ಓಕೆ, 80,000 ಚೇಂಜ್ ಓಡಿರುತ್ತೆ. ಓಕೆ, ಪ್ರೈಸ್ ಏನಿದೆ ಸರ್ ಇದು? ಸರ್ ಇದು ಮಾರ್ಕೆಟ್ ಅಲ್ಲಿ ನಿಮಗೆ 325 ಹೇಳ್ತಾರೆ ಸರ್. ನಮ್ಮ ಕರ್ನಾಟಕ ಕಾರ್ ಝೋನಿಗೆ ಬರಲಿ, ಜಸ್ಟ್ 2,45,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 2,40,000 ಫೈನಲ್. 2,45,000 ಗೆ ಮಾರುತಿ ಸುಜುಕಿ ಎ ಸ್ಟಾರ್. ಆ ಟೈಮಲ್ಲಿ ಶಾರುಖ್ ಖಾನ್ ಅವರು ಅಡ್ವರ್ಟೈಸ್ ಕೊಟ್ಟಿದ್ದಂತ ಗಾಡಿ ಇದು. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನೆಕ್ಸ್ಟ್ Hyundai i20 ಕೂಡ ಇವ್ರ ಹತ್ರ ಇರುತ್ತೆ. KA03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಇರುವಂತ ಗಾಡಿ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ಫಸ್ಟ್ ತೋರಿಸ್ಕೊಟ್ಬಿಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರಬಹುದು, ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಬಟನ್ ಸ್ಟಾರ್ಟ್ ಸರ್, ಇದು ಟಾಪ್ ಎಂಡ್ ಮಾಡಲು. ಓಕೆ, ಆಸ್ಟಾ ಬ್ಯಾಕ್ ವೈಫರ್ ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಡೀಸೆಲ್ ಅಂದ್ಮೇಲೆ 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಮಾಡಲ್ಲ ಸರ್ ಇದು? ಸರ್ 2016 ಮೈನಸ್ ಏನಂದ್ರೆ ಥರ್ಡ್ ಓನರ್ ಆಗಿದೆ ಸರ್ ಇದು. 2016 ಮಾರ್ಕೆಟ್ ಅಲ್ಲಿ ಕೇಳಿದ್ರೆ 6.5 ಲಕ್ಷ ಇದೆ. ಇದು ಓನರ್ಶಿಪ್ 3 ಆಗೋದ್ರಿಂದ ಟಾಪ್ ಎಂಡ್ ಮಾಡಲ್ ವೆಹಿಕಲ್ 4,85,000 ಫೈನಲ್ ಕೊಡ್ತೀನಿ. ನಿಮಗೆ ಅದರ್ ಸ್ಟೇಟ್ ವೆಹಿಕಲ್ ಸಿಗಲ್ಲ, ಕರ್ನಾಟಕ ಪಾಸಿಂಗು 680 ಕೊಡ್ತೀನಿ, ಯಾರು ಕೊಡಲ್ಲ. 485 ಕೊಡ್ತೀನಿ. 16 ಬಟನ್ ಸ್ಟಾರ್ಟ್ ಡೀಸೆಲ್, ಚೆಕ್ ಮಾಡ್ಕೊಂಡ್ ಬರ್ಲಿ. ಓಕೆ, Hyundai i20 ಅದು ಕೂಡ ಆಸ್ಟಾ ಕಂಪ್ಲೀಟ್ಲಿ ಟಾಪ್ ಎಂಡ್. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇನ್ನು ಇವ್ರ ಹತ್ರ ವೆಹಿಕಲ್ಸ್ ಎಷ್ಟಿರುತ್ತೆ ಅಂದ್ರೆ, ವೆಹಿಕಲ್ಸ್ ಡೀಟೇಲ್ಸ್ ಯಾವ ಗಾಡಿಗೆ ಡೀಟೇಲ್ ಕೊಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತಾ ಇದೆ ಸರ್. ಇದೊಂದು ಮತ್ತೊಂದು Hyundai i20 ಸರ್ ಇದಿಲ್ಲ ಸರ್, ಇದಾಗಿದೆ. ಇದು ಸೇಲ್ ಆಗಿದೆ ಸರ್. ಓಕೆ, ಸ್ವಿಫ್ಟ್ಗಳು ರಾಸಿನೇ ಇದೆಯಲ್ಲ ಸರ್? ಹೌದೌದು. ಓಕೆ, ಮಾರುತಿ ಸುಜುಕಿ ಸ್ವಿಫ್ಟ್ KA50 ರಿಜಿಸ್ಟರ್ಡ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ವಿಡಿಯೋನಾ? ಈ ವಿಡಿಯೋ ಸರ್. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲು ಸರ್ ಇದು? ಸರ್ 2015 ಸೆಕೆಂಡ್ ಓನರ್, VDI ವಿತ್ ABS. ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿದೆ. ಪ್ರೈಸ್ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 15 ಮಾಡಲು 525 ನಡೀತಾ ಇದೆ. ನಮ್ಮ ಶೋರೂಮಿಗೆ ಬರಲಿ, 495 ಫೈನಲ್ ಮಾಡ್ಕೊಡ್ತೀವಿ. 495 ಗೆ 15 ಮಾಡಲ್ ಸ್ವಿಫ್ಟ್, ಅದು ಡೀಸೆಲ್ ಸರ್. ಡೀಸೆಲ್ VDI ವಿತ್ ABS. ಓಕೆ, ಅಕಸ್ಮಾತ್ ಸರ್ ಓಲ್ಡ್ ಶೇಪ್ ಬೇಡ, ನ್ಯೂ ಶೇಪ್ ಬೇಕು ಅನ್ನೋರಿಗೆ ತಗೊಳ್ಳಿ ಸರ್, ಕೊಡೋಣ. ಓಕೆ, KA50 ರಿಜಿಸ್ಟರ್ಡ್ ವೆಹಿಕಲ್, 0903 ಇದು ವೆಹಿಕಲ್ ನಂಬರ್ ಇದಾಗಿರುತ್ತೆ. ಹೌದು. ಸೊ ನೀವು ನೋಡ್ತಾ ಇರಬಹುದು. ಮಾಡಲು ಸರ್ ಇದು? ಸರ್ ಇದು 2023, ಇದು 2020 ಇದು. ಇದು 23 ಇದು. 23 ಸಿಂಗಲ್ ಓನರ್, 50,000 ಏನು ಓಡಿದೆ. ಬ್ರ್ಯಾಂಡ್ ನ್ಯೂ. ಪೆಟ್ರೋಲ್ ಎಲ್ಲ ಪೆಟ್ರೋಲ್ ವೆಹಿಕಲ್. ಓಕೆ, ತುಂಬಾ ಚೆನ್ನಾಗಿದೆ. ಅಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 23 ಮಾಡಲಿದ್ದು 58,000 ನೋಡಿದೆ, ಸಿಂಗಲ್ ಓನರ್ ಸರ್. ಪ್ರೈಸ್ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 7.5 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬರಲಿ, 6,80,000 ಫೈನಲ್ ಮಾಡ್ಕೊಡ್ತೀನಿ. 680 ಗೆ 23 680 ಫೈನಲ್ ಮಾಡ್ಕೊಡ್ತೀನಿ. ಹೌದೌದು. ಓಕೆ, ಲೋನ್ ಸರ್ ಇದಕ್ಕೆ ಡೌನ್ ಪೇಮೆಂಟ್? ಲೋನ್ 1 ಲಕ್ಷ ಇಟ್ಕೊಂಡ್ ಬರ್ಲಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಸಾಕಾಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 1.5 ಇಟ್ಕೊಂಡ್ ಬಂದ್ರೆ ಸಾಕು. ನೆಕ್ಸ್ಟ್ ಇದು 2020 ಮಾಡಲ್ಲ ಇದು? 2020 ಸಿಂಗಲ್ ಓನರ್, ಇದು 80 ಮೇಲೆ ಓಡಿದೆ. ಓಕೆ, ಚೆನ್ನಾಗಿದೆ ಗಾಡಿ, ಆಕ್ಸಿಡೆಂಟ್ ಫ್ರೀ, ಶೋರೂಮ್ ಮೇಂಟೆನೆನ್ಸ್. ಇದು ಸಹ ನಿಮ್ಗೆ 6.5 ಲಕ್ಷ ಇದೆ ಮಾರ್ಕೆಟಿಂಗ್ ಪ್ರೈಸ್. ನಮ್ಮ ಶೋರೂಮಿಗೆ ಬರಲಿ, 6,10,000 ಫೈನಲ್ ಮಾಡ್ಕೊಡ್ತೀನಿ. 6-10 ಗೆ? ಹೌದು ಸರ್. ಇದಕ್ಕೆ ಡೌನ್ ಪೇಮೆಂಟ್ ಸರ್? ಇದಕ್ಕೆ 1.5 ಲಕ್ಷ ಇಟ್ಕೊಂಡ್ ಬರ್ಲಿ ಸರ್, ಮಾಡಿಸ್ಕೊಡೋಣ. ಇದು ಪೆಟ್ರೋಲ್ ಅಲ್ಲ? ಇದು ಪೆಟ್ರೋಲ್ ಸರ್. ಓಕೆ, ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಸ್ವಿಫ್ಟ್ ಅಲ್ಲಿ ನಿಮಗೆ 3 ತೋರಿಸಿದೀವಿ, ಅಂದ್ರೆ ಓಲ್ಡ್ ಶೇಪ್ ತೋರಿಸಿದೀವಿ, 2 ನ್ಯೂ ಶೇಪ್ ತೋರಿಸಿದೀವಿ. ಇನ್ನೂ ಗಾಡಿಗಳು ಈಕೋ ಓಮಿನ್ ಎಲ್ಲಾನು ಕೂಡ ಇದೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಸ್ವಲ್ಪ ತಿಳಿಸ್ಕೊಡ್ತೀವಿ. ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ಅದಕ್ಕೆ ಮುಂಚೆ ಚೆವ್ರಲ್ ಸರ್, ಇದು ಬೀಟು ಎಷ್ಟು ಅಡ್ವಾನ್ಸ್ ಆಗಿದೆ. ಇನ್ನು ಬೀಟ್ ನನ್ನ ಹತ್ರ 4 ವೆಹಿಕಲ್ ಇದೆ, ತೋರ್ಸಕ್ ಆಗಿಲ್ಲ, ಬಟ್ ಬೇರೆ ಕಡೆ ನಿಲ್ಸಿದೀನಿ. ಇಲ್ಲಿ ಸ್ಪೇಸ್ ಕಡಿಮೆ ಇದೆ. ಬೀಟ್ ಬೇಕಂದವರಿಗೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತಲ್ಲ, ಕಾಲ್ ಮಾಡ್ಕೊಂಡ್ ಬರ್ಲಿ. ರೆಡ್ ಇದೆ, ಗ್ರೀನ್ ಇದೆ, ಗೋಲ್ಡ್ ಇದೆ, ಗ್ರೇ ಇನ್ನೂ 2 ಇದೆ, 5 ಬೀಟ್ ಇದೆ ನನ್ನ ಹತ್ರ. 5 ಬೀಟ್ ಇದೆ, ಫೋನ್ ಮಾಡ್ಕೊಂಡ್ ಬರ್ಲಿ. ಓಕೆ, ಖಂಡಿತ ಸರ್. ತೋರ್ಸಕ್ ಆಗಿಲ್ಲ, ಬಟ್ ಇದೆಲ್ಲ ಹೇಳ್ತೀನಿ, ಬರ್ಲಿ, ಕಾಲ್ ಮಾಡ್ಕೊಂಡು. ಚೆವ್ ಬೀಟ್ ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಸೊ ಬೇರೆದು ಕೂಡ ಇನ್ನೂ 5 ಗಾಡಿ ಇರುತ್ತೆ. ಸೊ ಬೇಕು ಅನ್ನೋ ಕರೆ ಮಾಡಬಹುದು. ನೆಕ್ಸ್ಟ್ ಸರ್? ಸರ್ ಇದು ಫೋರ್ಡ್ ಐಕಾನ್ ಡೀಸೆಲ್ TDCA ಇಂಜಿನ್ ಬರುತ್ತೆ, ಫಿಯೆಸ್ಟಾ ಇಂಜಿನ್ ಬರುತ್ತೆ ಇದರಲ್ಲಿ. ಟೈಪ್ 2 ಬರುತ್ತೆ ಸರ್. ಇದು ಟೈಪ್ 2 22 ಮೈಲೇಜ್ ಬರುತ್ತೆ. 2009 ಸೆಕೆಂಡ್ ಓನರ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಕುಶನ್ ಟೈರ್ 60% ಇದೆ. ಗುಡ್ ಮೈಲೇಜ್ ಸರ್. 22 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ, ಏನಿದೆ ಪ್ರೈಸ್ ಸರ್? ಇದು 1,60,000 ಇದೆ. ನಿಮ್ ವೀಕ್ಷಕರು ಏನಾದ್ರು ಬಂದ್ರೆ 150 ಫೈನಲ್ ಮಾಡ್ಕೊಡ್ತೀನಿ. 150 1.5 ಡೀಸೆಲ್ ಕೊಡ್ತೀನಿ. ಡೀಸೆಲ್ ಐಕಾನ್ 9 ಲೇಟೆಸ್ಟ್ TDCA ಇಂಜಿನ್ ಬರುವಂತ. FC ಇನ್ಶೂರೆನ್ಸ್ ಎಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಓಕೆ, ಸೊ ನೋಡಿ, ಅದು ಕೂಡ ಇಂಟೀರಿಯರ್ ಎಲ್ಲ ನೀವು ನೋಡಿದ್ರೆ ಈ ತಾನೇ ತೋರಿಸಿದೀವಿ. ಸೊ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಒಳ್ಳೆ ಗಾಡಿಗಳು ಇವೆಲ್ಲಾನು ಕೂಡ ಇವಾಗ ಇಂಥ ಕಂಡೀಷನ್ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್? ಫೋರ್ಡ್ ಫಿಯೆಸ್ಟಾ
ಇಂಟೀರಿಯರ್ ಎಲ್ಲ ತೋರಿಸಿ ತುಂಬಾ ಚೆನ್ನಾಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಹೊಸ ಲೆದರ್ ಸೀಟ್ಸ್ ಇದೆ. ಓಕೆ, ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತೀವಿ. ಇದು ನೋಡ್ತಾ ಬೋದು ನಿಮಗೆ K05 ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇರುತ್ತೆ. ಸೊ ಇಂಟೀರಿಯರ್ ಕೂಡ ತೋರಿಸ್ಬಿಡಿ, ಸೊ ಯಾವ ರೀತಿ ಇರುತ್ತೆ ಅಂತ. ನಮ್ಗೆ ಇಲ್ಲಿ ಜಾಗ ಸ್ವಲ್ಪ ಇಕ್ಕಟ್ಟಿರುತ್ತೆ, ಸೊ ಆದ್ರೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀವಿ ಇದು. ಸೊ ನಾನೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತೀನಿ ನಿಮಗೋಸ್ಕರ, ಯಾಕಂದ್ರೆ ಇಂಟೀರಿಯರ್ ಎಲ್ಲ ಸ್ವಲ್ಪ ಕ್ಲಾಸ್ ಇರೋದ್ರಿಂದ. ನೀವು ನೋಡ್ತಾ ಬೋದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 195 ಹೇಳ್ತಾ ಇದೀನಿ ಸರ್. 195. ನೀವು ಇಯರ್ಸ್ ಏನಾದ್ರು ಬಂದ್ರೆ 1,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 185 ತುಂಬಾ ಚೆನ್ನಾಗಿದೆ ಸರ್, ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ, 185 1,85,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ಸೊ ಇನ್ನು ತುಂಬಾ ವೆಹಿಕಲ್ಸ್ ಇರೋದ್ರ ಸ್ಟಾಕ್ಸಲ್ಲಿ ಇರುತ್ತೆ. ಸೊ ಅದ್ರದ್ದು ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀವಿ. ಇನ್ನೊಂದು ಶಿಫ್ಟ್ ಇದೆ ಅಲ್ಲ ಸರ್ ಅಲ್ಲಿ? ಇದೆಲ್ಲ ಆಗಿದೆ ಸರ್. ಓಕೆ, ಇದೆಲ್ಲ ಆಗಿದೆ, ಇದಾಗಿದೆ, ಇದು ಆಗಿದೆ. ಅದಕ್ಕೆಲ್ಲ ಉಲ್ಟಾ ನಿಲ್ಸ್ಬಿಟ್ಟಿರೋದು ನಾವು. ಓಕೆ, ಆಗಿರೋದೆಲ್ಲ ಇತ್ತು, ಇದಿದೆ. ಓಕೆ, ಸೊ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ K01 ಅಂದರೆ ಇದು ಕೂಡ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದು ಮಾಡಲು ಸರ್ ಇದು 2011 ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್, VXI ಪೆಟ್ರೋಲ್. ಓಕೆ, VXI ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಪೆಟ್ರೋಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಬೋದು, ರೇಸ್ ಸೈಡ್ ಎಲ್ಲ ರೇಟ್ ಪ್ರೊಫೈಲ್ ಎಲ್ಲನೂ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. 8553 ಇದು ವೆಹಿಕಲ್ ನಂಬರ್. ಇದು 60+ ಮೈಲೇಜ್ ಬರುತ್ತೆ. ಹಿಂದೆ ಹೇಳ್ದಂಗೆ ಏನು ಹೇಳ್ತಾ ಇದ್ದೀರಾ ಸರ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಇದು 3.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರು ಏನಾದ್ರು ಬಂದ್ರೆ 3,35,000ಕ್ಕೆ ಫುಲ್ ಫೈನಲ್ ಮಾಡ್ಕೊಡ್ತೀನಿ. 3,30,000. ಹೌದು ಸರ್, 35ಕ್ಕೆ. ಹೌದು, 335 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,35,000ಗೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಚವರ್ಲೈಟ್ ಸಾಯಿಲ್ ಪೆಟ್ರೋಲ್ ಲಕ್ಸುರಿ ವೆಹಿಕಲ್, ಒಳ್ಳೆ ಬೂಟ್ ಸ್ಪೇಸ್, ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, 58,000 ಹೊಡೆದಿದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಸಡನ್ ವೆಹಿಕಲ್, ಡಿಕ್ಕಿ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೊಸ ಟೈರ್ ಇದೆ, ಬಟ್ ಕೆಸರಾಗಿದೆ, ನಿಮ್ಗೆ ಟೈರ್ ಬಟನ್ ಕಾಡ್ತಾ ಇಲ್ಲ. ಹೊಸ ಟೈರ್ ಇದೆ, 4 ಹೊಸ ಟೈರ್ ಇದೆ. ತುಂಬಾ ಚೆನ್ನಾಗಿದೆ, ಕಲರು ಸಹ ಚೆನ್ನಾಗಿದೆ. 2013 ಥರ್ಡ್ ಓನರ್ ಪೆಟ್ರೋಲ್. ಓಕೆ, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದೆಲ್ಲ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಅಲ್ವಾ? ಇಲ್ಲ ಸರ್, ಕಡಿಮೆ ಸಿಸಿನೇ ಸರ್. ಇದು ಗಾಡಿ ನೋಡಕ್ಕೆ ದೊಡ್ಡದಿರೋದು 1.6 ಅಲ್ಲ, ಇದು 1.4 ಇದು. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ, 16 ಬರುತ್ತೆ. ಪ್ರೈಸ್ ಸರ್ 2013 ಮಾಡಲು ನಿಮಗೆ ಒಂದು 260 ಫೈನಲ್ ಮಾಡ್ಕೊಡೋಣ ಸರ್. ಇದು 260 ಎದುರುಗಡೆ ಬರಲಿ, ಇನ್ನೂ 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, 260 2,60,000 ಹೇಳ್ತಿದ್ದಾರೆ. ಲಕ್ಸುರಿ ವೆಹಿಕಲ್, 13 ಮಾಡಲು ಏರ್ ಬ್ಯಾಗ್ ಇರುವಂತ ವೆಹಿಕಲ್. ಹೌದು, ಸಿಂಗಲ್ ಏರ್ ಬ್ಯಾಗು, ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ನೋಡಿ, ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿ, ಇನ್ನೂ ಕೂಡ ಒಳ್ಳೆ ಖಂಡಿತ ಮಾಡ್ಕೊಡಿ. ಓಕೆ, ನೆಕ್ಸ್ಟ್ ಸರ್ 2008 ಮಾಡಲ್, ಥರ್ಡ್ ಓನರು, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. 80 ಸೆಕೆಂಡ್ ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 80% ಬಟನ್ ಇದೆ, ತುಂಬಾ ಚೆನ್ನಾಗಿದೆ. 18 to 20 ಮೈಲೇಜ್ ಬರುತ್ತೆ. ಓಕೆ, ಟಚ್ ಪೈಂಟ್ ಆಗಿದೆ ಸರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಕಂಡೀಷನ್, ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ಅಲ್ಲ ಇದು? ಡೀಸೆಲ್. ಓಕೆ, ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 2.5 ಲಕ್ಷ ಹೇಳ್ತಾ ಇದೀವಿ ಸರ್. ನೀವು ವೀಕ್ಷಕರು ಬಂದ್ರೆ 2,40,000 ಫೈನಲ್ ಮಾಡ್ಕೊಡೋಣ. ಓಕೆ, 2,40,000ಗೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಅದು ಕೂಡ ಗಾಡಿ ರೆಡ್ ಕಲರ್ ಅಲ್ಲಿ ಇರುತ್ತೆ. ಹೌದು, ಜೊತೆಗೆ Hyundai ಸ್ಯಾಂಟ್ರೋ ಕೂಡ ಇರೋ ಹತ್ರ ಇರುತ್ತೆ. ನಾವು ಅದನ್ನು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು K02 ಅಂದರೆ ಬೆಂಗಳೂರು ಪಾಸಿಂಗ್, ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಮಾಡಲು ಸರ್ ಇದು ಸರ್ 2007 ಸರ್. ಇದು 2007 ಮಾಡಲು. ಓನರು ಸೆಕೆಂಡ್ ಓನರ್ ಆಗಿದೆ. ಎಕ್ಸೋ ಟಾಪ್ ಎಂಡ್ ಮಾಡಲ್ ಇದು. ಹೌದು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂತ ಗಾಡಿ ಇದು. ಪ್ರೈಸ್ ಸರ್ 175 ಹೇಳ್ತೀವಿ ಸರ್. ಎದುರುಗಡೆ ಬರಲಿ ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. 165 ಅಲ್ಲಿಗೆ. ಹೌದು, 1,65,000 ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ DD IS ಇಂಜಿನ್ ಜೊತೆ ಬರುವಂತದ್ದು, ಅಂದ್ರೆ ಡೀಸೆಲ್ ಇಂಜಿನ್ ಇದು. ಮಾಡಲು ಸರ್ 2011 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, ಬಂಪರ್ ಒಂದು ಸ್ವಲ್ಪ ಇದಾಗಿದೆ, ಅದು ಮಾಡಿಸ್ಕೊಬೇಕು. ಒಂದು 4,500 ಖರ್ಚಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. 20-22 ಮೈಲೇಜ್ ಬರುತ್ತೆ ನಿಮಗೆ. ಇದು 3.5 ಹೇಳ್ತಾ ಇದ್ದಾರೆ ಸರ್. ಡೀಸೆಲ್ ವೆಹಿಕಲ್, 11 ಸಿಂಗಲ್ ಓನರು. ವೀಕ್ಷಕರು ಏನೋ ಬಂದ್ರೆ 3,40,000 ಫೈನಲ್ ಮಾಡ್ಕೊಡೋಣ ಸರ್. ಓಕೆ, 340 3,40,000 ನಿಮ್ಗೆ ಈ ಗಾಡಿ ಕೂಡ ನಿಮಗೆ ಫೈನಲ್ ಆಗುತ್ತೆ. ಹೌದೌದು. ಸೊ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್ ಪೆಟ್ರೋಲ್ ಇದು. ಓಕೆ, 2013 ಥರ್ಡ್ ಓನರ್ ಆಗಿದೆ. ಹೊಸ ಟೈರ್ ಎಲ್ಲ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ಸ್ ಇದೆ. ಓಕೆ, ನಾವೆಲ್ಲ ಡೀಲರಿಗೆ ಕೊಡೋದು ಸರ್ ವೆಹಿಕಲ್ಸ್. ಅವರೆಲ್ಲ ತಗೊಂಡೋಗಿ ಮೇಕಪ್ ಮಾಡಿ ಸ್ವಲ್ಪ ರೈಟ್ ಮಾಡಿ ಮಾಡ್ತಾರೆ. ಹೌದು, ಅದಕ್ಕೆ ನಾವು ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ತೋರಿಸ್ತೀವಿ. ಮೇಕಪ್, ರಬ್ಬಿಂಗ್, ಪಾಲಿಶ್ ಏನು ಮಾರಲ್ಲ. ನೋಡ್ತಾ ಇದ್ರಲ್ಲ ಅಷ್ಟು ಗಾಡಿಗಳನ್ನು. ನಮ್ಮ ಹತ್ರ ಯಾವ್ದು ಆಲ್ಟರ್ನೇಟ್ ಯಾವ್ದು ಇರಲ್ಲ. ಆಸ್ ಇಟ್ ಈಸ್ ಹೆಂಗಿದೆ ಹಂಗೇನೆ ಇರುತ್ತೆ. ಫೋಟೋದಲ್ಲಿ ಒಂಥರ, ಇದ್ರಲ್ಲಿ ಒಂಥರ ಅಲ್ಲ. ಎದುರುಗಡೆ ಹೆಂಗ್ ಗಾಡಿಯಲ್ಲಿ ನೀವು ವಿಡಿಯೋದಲ್ಲಿ ನೋಡಿರ್ತಾರೆ ಅದೇ ತರ ಇರುತ್ತೆ. ಪ್ರೈಸ್ ಸರ್ 2013 ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ ವೆಹಿಕಲ್ ಇದು. 3,25,000 ಸರ್. ನಿಮ್ ವೀಕ್ಷಕನ ಬಂದ್ರೆ ಇನ್ನೂ 10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, 3,15,000ಕ್ಕೆ ಅಮೇಜ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ಬ್ರೆಜಾ
ಡೀಸೆಲ್ ಗಾಡಿ, ಅದು ಕೂಡ ಟಾಪ್ ಅಂಡ್ ಅಲ್ಲ, ಇದು ZA ಅಲ್ಲ, ಬಟನ್ ಸ್ಟಾರ್ಟ್, ZA ಪ್ಲಸ್, ಹಾ K44 ರಿಜಿಸ್ಟರ್ಡ್ ವೆಹಿಕಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಜೊತೆಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ. ಮಾಡಲ್ ಸರ್ ಇದು 17 ಸೆಕೆಂಡ್ ಓನರ್ ಸರ್ ಇದು. ಓಕೆ 2017 ಎರಡು ಮಾಲೀಕರಾಗಿರ್ತಾರೆ. ಓಡಿರೋ ಸರ್ ಇದು 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ. ಏನಿದೆ ಪ್ರೈಸ್ ಇದು ಸರ್? 7,50,000 ಹೇಳ್ತಾ ಇದೀವಿ. ನೀವು ವೀಕ್ಷಕರು ಬಂದ್ರೆ ಎದುರುಗಡೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ 7,50,000 ZD ಪ್ಲಸ್ ಬಟನ್ ಸ್ಟಾರ್ಟ್ ಬರುತ್ತೆ. ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ. ಸೊ ನೀವು ನೋಡ್ತಾ ಇರ್ಬೋದು GLS ವೇರಿಯಂಟ್, ಇದು K30 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು 2010 ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, AC ಪವರ್ ಸ್ಟೀರಿಂಗ್, ವೆಲ್ ಮೇಂಟೆನೆನ್ಸ್, 2 ಕೀ ಇದೆ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಇದೆ ವೆಹಿಕಲ್. ನೀವು ನೋಡಬಹುದು. ಓಕೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. 2,05,000 ಹೇಳ್ತಾ ಇದೀವಿ ಸರ್. ನೀವು ವೀಕ್ಷಕರ ಎದುರುಗಡೆ ಬರಲಿ, 195 ಫೈನಲ್ ಮಾಡ್ಕೊಡ್ತೀನಿ. 195 ಫೈನಲ್, 195 ಫೈನಲ್ ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ಸರ್, ಹೈ ಡಿಮ್ಯಾಂಡ್ ಗಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ನೀವು ಕೊಡ್ಲೇಬೇಕು ಸರ್. ಎರ್ಟಿಗಾ 2021 ಎರ್ಟಿಗಾ ಸ್ಮಾರ್ಟ್ ಹೈಬ್ರಿಡ್. ಸ್ಮಾರ್ಟ್ ಹೈಬ್ರಿಡ್ ತುಂಬಾ ಚೆನ್ನಾಗಿದೆ. 39,000 ಓಡಿದೆ. ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ತುಂಬಾ ಚೆನ್ನಾಗಿದೆ. 21 ಮಾಡಲ್. ಓಕೆ 2021 ಮಾಡಲ್. ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ಎರಡು ಗಾಳಿ ಚೀಲ, ABS ಇರುತ್ತೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರ್. ಮೈಲೇಜ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್. ಓಕೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ 16 ಬರುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಅಲ್ಲ, ಇನ್ನು ಜಾಸ್ತಿನೇ ಬರುತ್ತೆ. ನಾವು ಕಡಿಮೆ ಹೇಳಿರ್ತೀವಿ, ಜಾಸ್ತಿ ಬರುತ್ತೆ. ಓಕೆ ಪ್ರೈಸ್ ಸರ್ ಇದು? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 11.5 ಲಕ್ಷ ಕಡಿಮೆ ಸಿಗಲ್ಲ. ಶೋರೂಮ್ ಹೌದು, ನಮ್ಮ ಶೋರೂಮಿಗೆ ಬರಲಿ 10,60,000 ಫೈನಲ್ ಮಾಡ್ಕೊಡ್ತೀನಿ. 10,60,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ 39,000 ಓಡಿದೆ. ಚೆಕ್ ಮಾಡ್ಕೊಂಡ್ ಬರ್ಲಿ. ಡೌನ್ ಪೇಮೆಂಟ್ ಒಂದು 2 ಲಕ್ಷ 3 ಲಕ್ಷ ಕೊಡ್ಲಿ, ಡೌನ್ ಪೇಮೆಂಟ್ ಲೋನ್ ಮಾಡಿಸ್ಕೊಡೋಣ. ಓಕೆ 2 ಲಕ್ಷ ಡೌನ್ ಪೇಮೆಂಟ್. ಹೌದು. ಓಕೆ ಸೊ ನೋಡಿ, ಯಾರಾದ್ರೂ ಎರ್ಟಿಗಾ ಹುಡುಕ್ತಾ ಇದ್ರೆ, ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ರೀಸೆಂಟ್ ಮಾಡಲು, ಖಂಡಿತ ನಿಮ್ಗೆ ಅದು ಕೂಡ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ ಎರ್ಟಿಗಾ. ಯಾಕಂದ್ರೆ ಸ್ವಲ್ಪ ಫ್ಯಾನ್ ಬೇಸ್ ಜಾಸ್ತಿ ಇರೋದ್ರಿಂದ, ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿರೋದ್ರಿಂದ ನೀವು ಯೋಚನೆ ಮಾಡಂಗಿಲ್ಲ. ನೆಕ್ಸ್ಟ್ ಮಾರುತಿ ಸುಜುಕಿ ಈಕೋ. ಸೊ ಅದ್ರ ಪಕ್ಕದಲ್ಲೇ ಒಂದು ಈಕೋ ಕೂಡ ಇರುತ್ತೆ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಮಾಡಲ್ ಅದು ಸರ್ 2021 ಸಿಂಗಲ್ ಓನರ್ ಸರ್. 2021 ಸಿಂಗಲ್ ಓನರ್ ಗಾಡಿ, K50 ರಿಜಿಸ್ಟರ್ಡ್ ವೆಹಿಕಲ್. 5 ಸೀಟರ್ ಅಲ್ಲ ಸರ್ ಇದು? 5 ಸೀಟರ್ ಸರ್. 5 ಸೀಟರ್ ವಿತ್ AC ನಾನ್ AC ಸರ್? AC ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ 21 ಮಾಡಲು ಸಿಂಗಲ್ ಓನರ್. ಎಷ್ಟು ಓಡಿ ಇರ್ಬೋದು ಇದು? ಇದು 30,000 ನೋಡಿದೆ. 30,000 ಓಡಿರುತ್ತೆ. ಪ್ರೈಸ್ ಸರ್? ಸರ್ 525 ಹೇಳ್ತಾ ಇದೀವಿ. ಎದುರುಗಡೆ ಬರಲಿ, ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 21 ಸಿಂಗಲ್ ಓನರ್. ಹೌದು. ಲೋನ್ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. 1-2 ಲಕ್ಷ 1.5 ಲಕ್ಷ ತಗೊಂಡ್ಬರ್ಲಿ, ಲೋನ್ ಮಾಡ್ಕೊಡ್ಬಿಡಿ. 1.5 ಇಂದ 2 ಲಕ್ಷ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಹೌದು. ಸೊ ಮತ್ತೊಂದು ಈಕೋ, ಅದ್ರ ಮುಂದೆನೆ ಈಕೋ ಸ್ಟಾರ್ K02 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರಬಹುದು. ಮಾಡಲ್ ಸರ್ ಇದು 2020 ಸಿಂಗಲ್ ಓನರ್. ಇದು ಅಷ್ಟೇ, ಏರ್ ಬ್ಯಾಗ್, ABS ಎಲ್ಲ ಇದೆ. ಕಡಿಮೆ ಓಡಿದೆ ಸರ್. 15,000 ಏನು ಓಡಿದೆ ಇದು ಅಷ್ಟೇ. ಅಷ್ಟೇ ಓಡಿರೋದು. ತುಂಬಾ ಚೆನ್ನಾಗಿದೆ. ಓಕೆ ಸಿಂಗಲ್ ಓನರ್, ಏರ್ ಬ್ಯಾಗ್, ABS ಎಲ್ಲ ಇದೆ. 5 ಸೀಟರ್ ವೆಹಿಕಲ್ ಇದನ್ನು. ಓಕೆ ಪ್ರೈಸ್ ಸರ್? ಇದು 5,10,000 ಹೇಳ್ತಾ ಇದೀನಿ. ವೀಕ್ಷಕರು ಬಂದ್ರೆ ಇನ್ನೊಂದು 15,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ಅಂದ್ರೆ 495 95ಕ್ಕೆ ಫೈನಲ್ ಆಗುತ್ತೆ. ಓಕೆ 495 4,95,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್. ಇದು 2018 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ 60,000 ಏನು ಓಡಿದೆ. 60,000 60,000 ಕಿಲೋಮೀಟರ್ ಓಡಿರುವಂತ ಸ್ವಿಫ್ಟ್ ಡಿಸೈರ್. ಇಂಟೀರಿಯರ್ ಕೂಡ ನೀವು ನೋಡಿರ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಎಷ್ಟು ಓಡಿದೆ ಅಂದ್ರೆ ಇದು? 60 ಏನು ಓಡಿದೆ ಸರ್. 60,000 ಕಿಲೋಮೀಟರ್ ಚೇಂಜ್ ಓಡಿರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16-17 ಪ್ಲಸ್ ಬಂದೇ ಬರುತ್ತೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್. ಓಕೆ ಗಾಡಿ ಅಂತೂ ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ಅಂದ್ರೆ ನ್ಯೂ ಶೇಪ್ ಸ್ವಿಫ್ಟ್ ಡಿಸೈರ್ ಇದು. ಪ್ರೈಸ್ ಸರ್ ಇದಕ್ಕೆ? ಮಾರ್ಕೆಟ್ ಅಲ್ಲಿ ನಿಮಗೆ 675 ಇದೆ ಸರ್. ಕರ್ನಾಟಕ ಕಾರ್ ಝೋನಿಗೆ ಬರಲಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. 6,30,000 ಫೈನಲ್ ಮಾಡ್ಕೊಡ್ತೀನಿ. 630. ಹೌದು, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾರ ಸರ್. ಮಾರ್ಕೆಟ್ ಅಲ್ಲಿ ವಿಚಾರಿಸ್ಕೊಂಡು ಬರ್ಲಿ. 50,000 ರೂಪಾಯಿ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಸರಿ ಸರ್, ಈಗ ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಹಾಗಾದ್ರೆ? ಡೌನ್ ಪೇಮೆಂಟ್ ನಿಮಗೆ 1-1.5 ಲಕ್ಷ ತಗೊಂಡ್ಬರ್ಲಿ ಸರ್, ಮಾಡ್ಕೊಡ್ತೀನಿ. 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಖಂಡಿತ. ನೆಕ್ಸ್ಟ್ ಸರ್ 2009 i20 ಮ್ಯಾನುವಲ್ ಪೆಟ್ರೋಲ್, ತುಂಬಾ ಚೆನ್ನಾಗಿದೆ. ಓಕೆ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಸ್ಟೆಪ್ನಿ ಕೂಡ ಇನ್ನೂ ಅನ್ಯೂಸ್ಡ್ ಇದೆ. ಹೊಸ ಟೈರ್ ಇದೆ. ವೆಹಿಕಲ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಬಟ್ FC 1 ಮಂತ್ ಇದೆ. ನಮ್ಮ ಪ್ರೈಸಿಂಗ್ ಅಲ್ಲಿ ಏನಾದ್ರು ಬಂತು ಅಂದ್ರೆ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಕೊಡ್ತೀವಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ ಸರ್. ತುಂಬಾ ಚೆನ್ನಾಗಿದೆ. ಫುಲ್ ಒರಿಜಿನಾಲಿಟಿ, ಶೋರೂಮ್ ಮೇಂಟೆನೆನ್ಸ್ ಇದೆ ವೆಹಿಕಲ್. ಏನಿದೆ ಸರ್? 2009 ಸೆಕೆಂಡ್ ಓನರ್ ಸರ್. ಇದು FC ಮಾಡ್ಕೊಟ್ರೆ 2,70,000 ಆಗುತ್ತೆ. ವಿತೌಟ್ FC 2,60,000 ಆಗುತ್ತೆ. 260. ಹೌದು. ಇನ್ನು ಎದುರುಗಡೆ ಬರಲಿ, ಇನ್ನೂ 5,000 ಬಿಟ್ಟು ಕೊಡ್ತೀನಿ. ಇನ್ನೊಂದು 5,000. ಹೌದು ಸರ್. i10 ಬರಲ್ಲ ಸರ್, i20 ಕೊಡ್ತೀನಿ. ಹೋಗಿ ವೆಹಿಕಲ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ. ಹೌದು
ಗಾಡಿ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, Back wheel ಎಲ್ಲ ಇದೆ. ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಅಂದ್ರೆ ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ನಿಮಗೆ ಕ್ಲೀನ್ ಆಗಿ ನಾವು ತೋರ್ಸಕ್ಕಾಗ್ತದೆ. ಸೊ ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ ಯಾವ್ದಿದೆ ಮತ್ತೆ ಅದ್ರದ್ದು ಬಜೆಟ್ ಏನಿರುತ್ತೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಓಕೆ, ಮತ್ತೊಂದು ಮಾರುತಿ ಸುಜುಕಿ ಎ ಸ್ಟಾರ್. ಸೊ ನೀವು ನೋಡ್ತಾ ಬೋದು ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಸರ್ ಮಾಡಲ್ ಇದು ಸರ್ 2009 ಮಾಡಲು ಸರ್. ಇದು ಶೋರೂಮ್ ಮೇಂಟೆನೆನ್ಸ್ 62,000 ಇದೆ, ವಿತ್ ಹಿಸ್ಟ್ರಿ ಸಮೇತ ಇದೆ. 2 ಕೀ, 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ, ಫುಲ್ಲಿ ಒರಿಜಿನಾಲಿಟಿ ಇದೆ ಸರ್ ವೆಹಿಕಲ್ ಇದು. ಓಕೆ, ಹಾ, ಗಾಡಿ ಅಂತೂ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲಾನು ಕೂಡ ನೀಟ್ಲಿನೇ ಇದೆ. ಸೊ 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು. ಪ್ರೈಸ್ ಏನಿದೆ ಸರ್? ಸರ್ 2,10,000 ಇದೆ ಸರ್. ನಿಮ್ಮ ವೀಕ್ಷಕರು ಏನಾದ್ರು ಬಂದ್ರೆ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್. ಹೌದು, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್, ಮ್ಯಾನ್ಯುವಲ್. ಹೌದು. ಮತ್ತೊಂದು ಮಾರುತಿ ಸುಜುಕಿ ಸೆಲೆರಿಯೋ ಜಸ್ಟ್ ತಾನೇ ಅರೈವ್ಡ್ ಅಂತ ಹೇಳ್ಬೋದು, ಅಂದ್ರೆ ಈಗ ತಾನೇ ಬಂದಿದೆ. ಸೊ ಈ ಗಾಡಿ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ಆಟೋಮೆಟಿಕ್ ಅಲ್ಲ ಸರ್? ಹೌದು ಸರ್, ಜಸ್ಟ್ ನಮ್ಮ ಫ್ರೆಂಡ್ ಈಗ ತಗೊಂಡ್ಬಂದಿದ್ದಾರೆ. 2016. ಓಕೆ, ಸೆಕೆಂಡ್ ಓನರು, ಆಟೋಮೆಟಿಕ್, 90% ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ನೀವು ನೋಡ್ಬೋದು. ಹೌದು. 1 ಲಕ್ಷ ಹತ್ತತ್ರ ಓಡಿದೆ. ವಿತ್ 9 ಇಂಚ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹೌದು ಇರುತ್ತೆ. ಹೌದು. ಓಕೆ, 1 ಲಕ್ಷ ಹತ್ತತ್ರ ಓಡಿದೆ. ಹಾ ಹಾ 16 ಮೈಲ್ ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಾವು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ಸೆಲೆರಿಯೋ ಒಳ್ಳೆ ಮೈಲೇಜ್ ಗಾಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಹೌದು ಹೌದು. ಏನಿದೆ ಸರ್ ಪ್ರೈಸ್ ಇದು? ಸರ್ ಹೊರಗಡೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 4.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬಂದಿದ್ದೀರಾ ನೀವು. 2ನೇ ವಿಡಿಯೋ ಇದು. ಫಸ್ಟ್ ವಿಡಿಯೋದಲ್ಲೂ ನಿಮ್ದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಓಕೆ, ಅದಕ್ಕೆ ಈ ಸತಿ ಎಲ್ಲ ಪ್ರೈಸ್ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ. 3,65,000 ಫೈನಲ್ ಕೊಡ್ತೀನಿ. ಓಕೆ, 3,65,000, 3,65,000ಗೆ ನಿಮಗೆ ಈ ಸೆಲೆರಿಯೋ ಸಿಗುತ್ತೆ. ಸರ್ ಡೌನ್ ಪೇಮೆಂಟ್ ಎಷ್ಟು ಆಗ್ಬೋದು ಇದಕ್ಕೆ? 1.5 ಲಕ್ಷ ಇಟ್ಕೊಂಡ್ಬರ್ಲಿ. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಹೌದೌದು. ಇದು ನೋಡಿ, ಇದು ಈಗ ಬಂದಿರೋದು ಜಸ್ಟ್ ಇದೆಲ್ಲ ಮಾಡ್ಕೊಬೇಕು. ಡೀಲಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, ಡೀಲಿಂಗ್ ಪ್ರೈಸ್ ಅಲ್ಲಿ ಹೌದು. ಅವ್ರು ಮಾತ್ರ ಕೊಡ್ತೀರಾ? ನಾನು ಸಬ್ಸ್ಕ್ರೈಬರ್ ಕೊಡೋಣ ಸರ್. ಓಕೆ, ಇರೋದೇ ಕೊಡೋದಕ್ಕೋಸ್ಕರ. ಅಮೇಜ್ ಮತ್ತೊಂದು ಬಂದಿದೆ. ಸೊ ಅದು ಕೂಡ ಇದು ಡೀಸೆಲ್ ವೇರಿಯಂಟ್. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ಜಸ್ಟ್ ಅರೈವ್ಡ್. ಸೊ ನೀವು ನೋಡ್ತಾ ಇರೋದು K01 ರಿಜಿಸ್ಟರ್ಡ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ ಇದೆ ಸರ್. 2017 ಥರ್ಡ್ ಓನರ್ ಆಗಿದೆ. ಜಸ್ಟ್ ಬಂದಿದೆ. ರಬ್ಬಿಂಗ್ ಪಾಲಿಶ್, ವಾಶ್, ರಿಫಾಬ್ ಏನೂ ಆಗಿಲ್ಲ. ಒಳ್ಳೆ ಪ್ರೈಸಿಗೆ ನಿಮ್ಮ ವೀಕ್ಷಕರಿಗೆ ಒಳ್ಳೆ ಪ್ರೈಸಿಗೆ ಕೊಡೋಣ ಸರ್ ಇದು. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ 1 ಲಕ್ಷ ಮೇಲೆ ಓಡಿದೆ ಸರ್. ಡೀಸೆಲ್ ಅಲ್ಲ, 20-25 ಮೇಲೆ ಮೈಲೇಜ್ ಬರುತ್ತೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲಾನು ಕೂಡ ಎಕ್ಸ್ಟ್ರಾ ಫಿಟೆಡ್ ಇರುತ್ತೆ. ಏನ್ ಹೇಳ್ತಾ ಇದೀರಾ ಪ್ರೈಸ್? ಸರ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರ್ಲಿ, ಜಸ್ಟ್ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷ? ಹೌದು, 2.5 ಲಕ್ಷ ಲೋನೇ ಆಗುತ್ತೆ. 2.5 ಲಕ್ಷ ಮಾಡ್ಲಿ ಇದೆಯಲ್ಲ ಸರ್. 17 ಮಾಡ್ಲಿ ಇದು. ಹೌದು. ಓಕೆ, ಡೀಸೆಲ್ ಹೋಂಡಾ ಅಮೇಜ್. ನಾನು ಸಬ್ಸ್ಕ್ರೈಬರ್ಗೆ ಯಾರಾದ್ರೂ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಏನಾದ್ರು ಡೀಸೆಲ್ ವೆಹಿಕಲ್ ಅದು ಮಾಡೆಲ್ ಗಾಡಿ ಹುಡುಕ್ತಾ ಇದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ನಿಮ್ಗೆ ಇರುತ್ತೆ. ಓಕೆ ಓಕೆ. ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಪೋಲೋ, ಅದು ಕೂಡ ಡೀಸೆಲ್ ಐಲೈನ್. ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು ಆರಾಮಾಗಿ 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್ ಮಾಡಲ್ ಇದು ಸರ್ 2013 ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಮಾಡಲು ಸೆಕೆಂಡ್ ಓನರ್. ರಿಫೈಬ್ ಏನು ಆಗಿಲ್ಲ ಸರ್. ಟಚ್ ಅಪ್ ಕೆಲಸ ಇದೆ. ಒಂದು 10-15 ಸಾವಿರ ಖರ್ಚಿದೆ, ಮಾಡ್ಕೊಬೇಕು. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ ಇದು ಕೊಡೋದು ನಾವು. ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಎಷ್ಟು ಓಡಿರ್ಬೋದು ಸರ್ ಇದು? 1 ಲಕ್ಷ ಓಡಿದೆ. 1 ಲಕ್ಷ ಓಡಿರುತ್ತೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಗಾಡಿ ಫುಲ್ ಔಟ್ಲುಕ್ ಒರಿಜಿನಾಲಿಟಿ ಇದ್ರೆ ನಿಮಗೆ 4 ಲಕ್ಷ ಕಡಿಮೆ ಸಿಗಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದೆ. ಒಂದು 360 ಕೊಟ್ಬಿಡೋಣ ಸರ್. 3,60,000, 3,60,000ಗೆ ನಿಮಗೆ ಪೋಲೋ ಐಲೈನ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಅದು ಬಿಟ್ಟು ಇನ್ನು ತುಂಬಾನೇ ವೆಹಿಕಲ್ಸ್ ಕೂಡ ಇರೋದ್ರ ಅವೈಲಬಿಲಿಟಿ ಇರುತ್ತೆ. ನೀವು ನೋಡ್ತಾ ಇರಬಹುದು ಫೋರ್ಡ್ ಆಸ್ಪೈರ್ ಅಲ್ಲ ಇದು? ಇಲ್ಲ ಸರ್, ಆಲ್ ನ್ಯೂ ಫಿಯೆಸ್ಟಾ ಅಂತ ಇದು. ತುಂಬಾ ರಿಯರ್ ವೆಹಿಕಲ್ ಫಿಯೆಸ್ಟಾ. ಓಕೆ, ಇದು ಲಿಮಿಟೆಡ್ ಸರ್. ಇದು ಎಲ್ಲ ಕಡೆ ಸಿಗಲ್ಲ ಇದು ಗಾಡಿ ಇದು? ಹೌದು ಹೌದು ಹೌದು. ಓಕೆ, TDC ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ. 22 ಮೈಲೇಜ್ ಬರುತ್ತೆ. ತುಂಬಾ ಗಟ್ಟಿ ಇದೆ, ಗೇಜ್ ತುಂಬಾ ಹೆವಿ ಇರುತ್ತೆ. ಮಾಡಲ್ ಇದು 2013 ಸಿಂಗಲ್ ಓನರ್ ಸರ್. ಓಕೆ, 2013 ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಎಲ್ಲಾನು ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಮಾಡಲ್ ಸರ್ ಇದು 2013 ಸರ್. ಸಿಂಗಲ್ ಓನರ್ ಡೀಸೆಲ್. ಎಷ್ಟು ಓಡಿದೆ ಇದು? 98,000 ಏನು ಓಡಿದೆ. 98,000. ಓಕೆ, ಏನ್ ಹೇಳ್ತಾ ಇದ್ದೀರಾ? ಫಿಯೆಸ್ಟಾ, ಆಲ್ ನ್ಯೂ ಫಿಯೆಸ್ಟಾ ಸರ್. ಇದು 3,10,000 ಇದೆ. ನೀವು ವೀಕ್ಷಕರು ಏನಾದ್ರು ಬಂದ್ರೆ 295 ಫೈನಲ್ ಮಾಡ್ಕೊಡ್ತೀನಿ. 295ಗೆ ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, 3.5 ಕಡಿಮೆ ಈ ಮಾಡಲು ಸಿಗಲ್ಲ. ಓಕೆ, ಈ ಫಿಯೆಸ್ಟಾದಲ್ಲಿ ಸಿಗೋದೇ ಇಲ್ಲ. ತುಂಬಾ ರಿಯರ್ ಸರ್. ಇದು ಗಾಡಿ ಇಟ್ಕೊಂಡವ್ರು ಕೊಡಲ್ಲ ಇದು. ಓಕೆ, ಅಂದ್ರೆ ಲಕ್ಸರಿ ಆಗಿದೆ. ಹೌದು, ಬೂಟ್ ಸ್ಪೇಸ್, ಲೆಗ್ ರೂಮ್ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಇರುತ್ತೆ. ಓಕೆ, ಹಿಂದ್ಗಡೆ ತೋರಿಸಿ ಡಿಕ್ಕಿ ಸ್ಪೇಸ್, ಬ್ಯಾಕ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರಬಹುದು ವಿತ್ ಡಿಕ್ಕಿ ಇರುವಂತ ಸೆಡನ್ ಗಾಡಿ ಇದು. ಫೋರ್ಡ್ ಫಿಯೆಸ್ಟಾ TDC ಅಂದ್ರೆ ಡೀಸೆಲ್ ಇಂಜಿನ್ 2009 ಇದು ವೆಹಿಕಲ್ ನಂಬರ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡೆಯಬಹುದು. ನೆಕ್ಸ್ಟ್ ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2014 ಹೈಲೈನ್ ಟಾಪ್ ಎಂಡ್ ಮಾಡಲಿ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ ವಿತ್ ಅಲವೆನ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, ABS,
ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಬರುವಂತ ಗಾಡಿ ಇದು. ಪೆಟ್ರೋಲ್ ವೇರಿಯಂಟ್ ಅಂದ್ಮೇಲೆ ನೀವು 15+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೆಡನ್ ಗಾಡಿ ಇದು. ಹೌದೌದು. ಮಾಡಲ್ ಸರ್ ಇದು 2014 ಸರ್. ಸೆಕೆಂಡ್ ಓನರ್, 69,000 ಹೊಡಿದೆ. ಶೋರೂಮ್ ರಿಕಾರ್ಡೆಡ್, 80% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಪ್ರೈಸ್ ಸರ್ ಇದು? ಪ್ರೈಸ್ 4,10,000 ಇದೆ. ಎದುರುಗಡೆ ಬರ್ಲಿ 395 ಫೈನಲ್ ಮಾಡ್ಕೊಡ್ತೀನಿ. 395. ಹೌದೌದು. ಓಕೆ, 3,95,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ 2010 ಮಾಡಲು ಡಿಸೈರ್ VXi ಟಾಪ್ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಪ್ರೈಸ್ ಸರ್ ಇದು? ಚೆನ್ನಾಗಿದೆ ಸರ್. ಇದು 275 ಹೇಳ್ತಾ ಇದೀವಿ. ಒಂದು 265 ಫೈನಲ್ ಆಗುತ್ತೆ. 265 ಫೈನಲ್. ಹೌದೌದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುವಂತ ಗಾಡಿ ಇದು. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ. ಇಂಟ್ರೆಸ್ಟ್ ಮಾಡಬಹುದು. ನೆಕ್ಸ್ಟ್ ಸರ್, ಓಕೆ, ಇಂಡಿಕಾ ವಿಸ್ಟಾ ಪೆಟ್ರೋಲ್. ಇಂಡಿಕಾ ವಿಸ್ಟಾ ಪೆಟ್ರೋಲ್ ವೇರಿಯಂಟ್. ಸೊ ನೀವು ನೋಡ್ತಾ ಬೋದು ಗಾಡಿನ ಪೂರ್ತಿ ನಾವು ತೋರಿಸ್ಕೊಡ್ತಾ ಇದೀವಿ. K04 ಅಂದ್ರೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಸರ್ ಇದು? 2009 ಮಾಡಲು. ಸೆಕೆಂಡ್ ಓನರು. 5 ವರ್ಷ ಫ್ರೆಶ್ FC ಎಲ್ಲ ಇದೆ. ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ವೆಹಿಕಲ್. ಎಷ್ಟು ಹೊಡಿರ್ಬೋದು ಸರ್ ಇದು? ಸೊ 79 80,000 ಓಡಿದೆ. ಓಕೆ, 79,000 ಚೇಂಜ್. ಇದೆಲ್ಲ 2-3 ಲಕ್ಷ ಆರಾಮಾಗಿ ಓಡಿಸ್ಬೋದು ಸರ್ ಪೆಟ್ರೋಲ್ ಅಲ್ಲ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 1,70,000 ಹೇಳ್ತಾ ಇದೀವಿ. ವೀಕ್ಷಕರು ಏನಾದ್ರು ಬಂದ್ರೆ 160 ಫೈನಲ್ ಮಾಡ್ಕೊಡ್ತೀನಿ. 160 ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡೋಣ ಸರ್. ಇಂಡಿಕಾ ವಿಸ್ಟಾ 2009 ಮಾಡಲು. ಅದು 5 ವರ್ಷ ಫ್ರೆಶ್ FC ಇರೋದು. FC ಎಲ್ಲಾನು ಕೂಡ ಇರುತ್ತೆ. ಹೌದೌದು. ಓಕೆ, ನೆಕ್ಸ್ಟ್ ಸರ್, ಆಲ್ಟೋ. ಇದಿಲ್ವಾ ಇದು? ಇಲ್ಲ. ಓಕೆ, ನೆಕ್ಸ್ಟ್ ಗಾಡಿ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾನು ಚಾರ್ಲೆಟ್ ಬೀಟ್. ಸೊ ಬೀಟ್ ಇದೆ ಅಲ್ವಾ ಇದು? ಹೌದು, ಚಾರ್ಲೆಟ್ ಬೀಟ್ LS ವೇರಿಯಂಟು. ಅದು ಕೂಡ ನಿಮಗೆ ಡೀಸೆಲ್ ಇಂಜಿನ್. K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಆರಾಮಾಗಿ ನೀವು 20-25 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇದು ಮ್ಯಾಗ್ವಿಲ್ ಇದೆ ಸರ್. ತುಂಬಾ ಟೈರ್ ಮ್ಯಾಗ್ವಿಲ್ ಇದೆ. ಡೀಸೆಲ್. ಮಾಡಲ್ ಸರ್ ಇದು? 2011 ಸೆಕೆಂಡ್ ಓನರ್ ಸರ್. ಓಕೆ, 2011 ಸೆಕೆಂಡ್ ಓನರ್. ಡಬಲ್ ಕೀ, ಮ್ಯಾನ್ಯುವಲ್ ಬುಕ್ ಎಲ್ಲ ಬರುತ್ತೆ. ಬ್ಯಾಟ್ರಿ ಗಿಟ್ರಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು 5,000 ಖರ್ಚಿದೆ. ಸ್ವಲ್ಪ ಬಾಡಿ ಲೈನಿಂಗ್ ವರ್ಕ್ ಇದೆ, ಮಾಡ್ಕೊಬೇಕು. ಓಕೆ, ಪ್ರೈಸ್ ಸರ್ ಇದು? ಸರ್ ಫೈನಲ್ ಟು ಫೈನಲ್ 1.5 ಲಕ್ಷ ಕೊಡೋಣ ಸರ್ ಇದು. 1.5 ಲಕ್ಷಕ್ಕೆ? ಹೌದು, ಡೀಸೆಲ್ 25 ಮೈಲೇಜ್ ಬರುತ್ತೆ. ಓಕೆ, 1.5 ಲಕ್ಷಕ್ಕೆ ನಿಮಗೆ ಚಾರ್ಲೆಟ್ ಬೀಟ್. ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರುವಂಥ ಗಾಡಿ. ಸ್ವಲ್ಪ ಕೆಲಸ ಇದೆ, ಅದನ್ನ ಯಾರು ತಗೋತೀರಾ ಅವ್ರು ಮಾಡಿಸ್ಕೋಬಹುದು. ಕ್ರೇಟಾ, ಹ್ಯುಂಡೈ ಕ್ರೇಟಾ ಮಾರ್ಕೆಟಲ್ಲಿ ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಗಾಡಿ. ನೀವು ನೋಡ್ತಾ ಬೋದು K53 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಇರುತ್ತೆ. ವೇರಿಯಂಟ್ ಯಾವುದು ಸರ್ ಇದು? ಟಾಪ್ ಎಂಡ್ ಮಾಡಲಿ ಸರ್. ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಫುಲ್ ಟಾಪ್ ಎಂಡ್. 2016 ಪೆಟ್ರೋಲ್ ಇದು. 2016 ಪೆಟ್ರೋಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಕಂಟ್ರೋಲ್, ಮತ್ತೆ ನಿಮಗೆ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಮಾಡಲ್ ಯಾವ್ದಂದ್ರೆ ಇದು? 16 ಮಾಡಲ್. ಓನರ್ ಸರ್? ಸೆಕೆಂಡ್ ಓನರ್ ಆಗಿ. ಎಷ್ಟು ಓಡಿದೆ ಸರ್ ಇದು? ಇದು 68,000-70,000 ಓಡಿದೆ ಪೆಟ್ರೋಲ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಮಾರ್ಕೆಟಲ್ಲಿ ನಿಮಗೆ 9.25 ಲಕ್ಷ ಇದೆ. ನಮ್ಮ ಶೋರೂಮಿಗೆ ಬಂದರೆ 8,25,000 ಫೈನಲ್ ಮಾಡ್ಕೊಡೋದು. ಓಕೆ, 8,25,000. 8,25,000. ಇನ್ನೂ ಎದುರುಗಡೆ ಬರಲಿ, ಇನ್ನೂ 10-20,000 ಇನ್ನೂ ಹೆಚ್ಚು ಕಡಿಮೆ ಮಾಡಿ. ಇನ್ನೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ. ನೆಕ್ಸ್ಟ್ ಸರ್ ಇದು ಆಟೋಮೆಟಿಕ್ ವೆಹಿಕಲ್ ಸೆಂಟ್ರೋ. ತುಂಬ ರಿಯರ್ ಸಿಗೋದು ಇದರಲ್ಲಿ. ಹೌದು. ಸೆಕೆಂಡ್ ಓನರು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2007 ಮಾಡಲು. ಗುಡ್ ಕಂಡೀಷನ್ ವೆಹಿಕಲ್. ಪ್ರೈಸಿಂಗ್ ಜಾಸ್ತಿ ಇದೆ, ಬಟ್ ತುಂಬಾ ಒರಿಜಿನಾಲಿಟಿಯಲ್ಲಿ ಇದೆ. ಆಟೋಮೆಟಿಕ್ ಕೂಡ ಚೆನ್ನಾಗಿದೆ ಸರ್ ಇದು. ಫಸ್ಟ್ ಕ್ಲಾಸ್ ಇದೆ. ಕಲರ್ ಗಿಲರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಅಂದ್ರೆ? ಇದು 190 ಇದೆ. ನಿಮ್ಮ ವೀಕ್ಷಕ ಬಂದ್ರೆ ಇನ್ನೊಂದು 5,000 ಸ್ಲೈಡ್ಲಿ ನೆಗೋಷಿಯಬಲ್ ಏನಾದ್ರು ಮಾಡಿ ಕೊಡ್ಬೋದು ಸರ್. ಓಕೆ, 180-185 ರೇಂಜ್ ಕ್ಲೋಸ್ ಆಗುತ್ತೆ. ಹೌದು, ಯಾಕಂದ್ರೆ ಆಟೋಮೆಟಿಕ್ ಸ್ಯಾಂಟ್ರೋದಲ್ಲಿ ತುಂಬಾ ರಿಯರ್ ಸಿಗೋದು. ಒಳ್ಳೆ ಗಾಡಿ. ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಆಟೋಮೆಟಿಕ್ ಬೇಕು. ಹೌದೌದು, ಒಳ್ಳೆ ಆಪ್ಷನ್ ಇದೆ. ಹೌದು. ಓಕೆ, ನೆಕ್ಸ್ಟ್ ಸರ್ SX4. ಮಾರುತಿ ಸುಜುಕಿ SX4 ಸೆಡಾನ್ ವೆಹಿಕಲ್ ವಿತ್ ಅಲೋವಿಲ್ಸ್ ಇರುವಂತ ಗಾಡಿ. ZXi ಟಾಪ್ ಎಂಡ್ ಮಾಡಲ್. ಓಕೆ, ZXi ನಿಮಗೆ ಟಾಪ್ ಎಂಡ್ ಅಂದ್ರೆ ಪೆಟ್ರೋಲ್ ನಿಮಗೆ ಟಾಪ್ ಎಂಡ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. K51 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್? ಇದು 10 ಮಾಡಲು ಸರ್. ಇದು ಡೀಲಿಂಗ್ ಪ್ರೈಸ್ ಅಲ್ಲಿ ಯಾರಾದ್ರು ಡೀಲರ್ ಬಂದ್ರೆ ಕೊಟ್ಬಿಡೋಣ ಸರ್ ಇದು. ಓಕೆ, 10 ಮಾಡಲು. 10 ಮಾಡಲು ಥರ್ಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಂದು 5,000 ಖರ್ಚಿದೆ. 2.5 ಲಕ್ಷ ಮಾರ್ಕೆಟ್ ಬೆಲೆ ಇದೆ. ಡೀಲರ್ ತೊಗೊಂಡೋಗಿ ಮಾರಕ್ಕೆ ಅವರಿಗೆ 185 ಫೈನಲ್ ಮಾಡ್ಕೊಡ್ತೀನಿ. 185? ಹೌದು. ಓಕೆ, 1,85,000ಕ್ಕೆ 10 ಮಾಡಲು ZXi. ಸರ್, ಅಂತೂ ಇಂತು ನಿಮ್ಮ ಶೋರೂಮಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅಷ್ಟು ಕೂಡ ನನ್ನ ಸಬ್ಸ್ಕ್ರೈಬರ್ಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ನೀವೇನು ಫೈನಲ್ ಪ್ರೈಸ್ ಅಂತ ಹೇಳಿದ್ದೀರಾ, ನನ್ನ ಸಬ್ಸ್ಕ್ರೈಬರ್ ಬಂದಾಗ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಆದರೆ ಮಾಡ್ಕೊಡಿ ಸರ್. ಮಾಡ್ಕೊಡ್ಬೇಕು ಸರ್, ಮಾಡ್ಕೊಳ್ಳೇಬೇಕು. ಫಿಕ್ಸಿಂಗ್ ಅಂತ ಹೇಳಿದ್ರೆ ಯಾವುದು ವ್ಯವಹಾರಗಳು ಆಗಲ್ಲ. ಕಸ್ಟಮರ್ ಕಂಫರ್ಟೇಬಲ್ ಇರಲ್ಲ. ಅವಾಗ ಎದುರುಗಡೆ ಬರಲಿ, ಸಣ್ಣ ಪುಟ್ಟ ಜಾಸ್ತಿ ಬಾರ್ಗನಿಂಗ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಕೊಡ್ತಾ ಇರೋದು ರೀಸನಬಲ್ ಪ್ರೈಸ್. ಮಾರ್ಕೆಟಲ್ಲಿ ಅವರು 1-10 ಚಾನಲ್ಗಳು ನೋಡ್ಕೊಂಡ್ಬಿಟ್ಟು ಬರಲಿ, ಯಾವ್ದು ಕಡಿಮೆ ಇದೆ ಅಂತ ಹೇಳಿ ಅವರು ಆದ್ಮೇಲೆ ಬಂದು ಇದು ಮಾಡ್ಕೊಳ್ಳಿ ಸರ್. ಆ ಥರ ಏನಿಲ್ಲ ನಮ್ಮ ಹತ್ರ. ಫುಲ್ ಹೆವಿ ರೈಟ್ಸ್ ಎಲ್ಲ ಯಾವ್ದು ಇಲ್ಲೇ ಇಲ್ಲ ನಮ್ಮ ಹತ್ರ. ಹೌದೌದು. ಏನು ಆಫರ್ಸ್ ಇದೆ ಸರ್ ನಮ್ಮ ಸಬ್ಸ್ಕ್ರೈಬರ್ಗೆ? ಸರ್ ಆಫರ್ಸ್ ಏನಿಲ್ಲ ನಮ್ಮ ಹತ್ರ. ಯಾವುದೇ ಥರ ಕಮಿಷನ್ ಯಾವುದು ಇರಲ್ಲ. ಓಕೆ, ಟ್ರಾನ್ಸ್ಫರ್ ಚಾರ್ಜಸ್ ಒಂದೇ ಇರುತ್ತೆ. ಆಫರ್ ಏನು ಸರ್? ಡೀಲಿಂಗ್ ಪ್ರೈಸಲ್ಲಿ ಕೊಡ್ತಾ ಇದೀವಿ, ಅದನ್ನೇ ಆಫರ್. ಓಕೆ, ಕೊಡ್ತಾರೆ ಪ್ರೈಸ್ ಆಫರ್. ಹೌದೌದು.
ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್. ಓಕೆ, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋನ ಯಾರು ನೋಡಿರ್ತಾರೆ, ಯಾರಿಗೆ ಇಷ್ಟ ಆಗಿರುತ್ತೆ ಅವ್ರು ಖಂಡಿತವಾಗಿ ಬಂದು ಬರ್ತಾರೆ, ವಿಸಿಟ್ ಮಾಡ್ತಾರೆ ಸರ್. ಇದೇ ತರ ಒಳ್ಳೊಳ್ಳೆ ಕಾರು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ. ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮಗೆ. ಹೌದು, ಇದೇ ತರ ನೆಕ್ಸ್ಟ್ ಸ್ಟಾಕ್ಸ್ ಬಂದಾಗ ಮತ್ತೊಂದು ಈಗ ಇನ್ನು ಹೇಳ್ಬೇಕಂದ್ರೆ ಇನ್ನೂ 50 ವೆಹಿಕಲ್ಸ್ ಇದೆ ಸರ್ ನನ್ನ ಹತ್ರ. ಓಕೆ, ಲೇಟೆಸ್ಟ್ ಎರ್ಟಿಗಾಗಳು, ಡಸ್ಟರ್, ತುಂಬಾ ಗಾಡಿಗಳು ಇದಾವೆ ಇನ್ನು. ಓಕೆ, ಅವ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ನಂಬರ್ ಹಾಕಿರ್ತಾರೆ ಅದ್ರಲ್ಲಿ ಕಾಲು ವಾಟ್ಸ್ಆಪ್ ಮಾಡ್ಕೊಳ್ಳಿ. ಅದರ್ಸ್ ಗಾಡಿನೂ ನನ್ನ ಹತ್ರ ತುಂಬಾ ಇದೆ, ಬಟ್ ವಿಡಿಯೋ ಅಷ್ಟು ಮಾಡಕ್ ಬರಲ್ಲ, ನೋಡಲ್ಲ ಜನ ಮಾಡ್ತಾರಂತ ಹೇಳ್ಬಿಟ್ಟು ಇಲ್ಲ. ಇವ್ರಿಗೆ ಯಾವ ಗಾಡಿ ಬೇಕಾದ್ರೂ ಕೊಡೋಣ ಸರ್. 1.5 ಲಕ್ಷ ಬಜೆಟ್ ಇಂದ ಹಿಡಿದು 15 ಲಕ್ಷ 20 ಲಕ್ಷ ಇನೋವಾ ಕ್ರಿಸ್ಟಾ, ಫಾರ್ಚುನರ್ಗಳು ಎಲ್ಲ ಸಿಗುತ್ತೆ ನಮ್ ಲಿಂಕ್ ಅಲ್ಲಿ. ಎಲ್ಲಾ ತರದ ಗಾಡಿಗಳು ಇದಾವೆ. ಇನ್ನು ಲೋ ಬಜೆಟ್ ಇಂದು ಬೇರೆ ಗಾಡಿಗಳು ಇದಾವೆ, ತುಂಬಾ ಗಾಡಿಗಳು ಇದಾವೆ. ಫಿಯಸ್ಟಾ, ಬೀಟು, i20ಗಳು ಎಲ್ಲ ಇದೆ. ಬಟ್ ನೋಡ್ತಾ ಇದೀರಲ್ಲ, ಪಾರ್ಕಿಂಗ್ ಇಲ್ಲ, ಇಲ್ಲಿ ಜಾಗ ಸಮಸ್ಯೆ ಇದೆ. ಸೊ ಹಂಗಾಗಿ ಯಾವುದೇ ಕೇಳಿ, ಅವರು ಯಾವುದೇ ಎನ್ಕ್ವೈರಿ ಮಾಡಲಿ, ಅವರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಗಾಡಿ ಫೋಟೋಸ್ ಎಲ್ಲ ಕಳಿಸ್ತೀನಿ ನೋಡಿ. ಓಕೆ, ಖಂಡಿತ ಸರ್. ಸೊ ನೋಡಿದ್ರೆ ನನ್ನ ಪ್ರೀತಿ ಬಂಧುಗಳೇ, ಸೊ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ನೀವು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡಿಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ ಬರ್ತದೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಸರ್.